ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಸೆಪ್ಟೆಂಬರ್ ತಿಂಗಳ 4ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಈ ಬುಧವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ದಕ್ಷಿಣಾಯಿನೆ, ವರ್ಷ ಋತು, ಭಾದ್ರಪದ ಮಾಸ, ಶುಕ್ಲ ಪಕ್ಷದ ಪಾಡ್ಯ. ಇದು ಬೆಳಿಗ್ಗೆ 7:29 ಇರಲಿದೆ. ನಂತರ ಬಿದಿಗೆಯ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಉತ್ತರ ಫಲ್ಗುಣಿ ನಕ್ಷತ್ರ. ಇದು ಈ ದಿನ ರಾತ್ರಿ 4:59 ಇರಲಿದೆ. ನಂತರ ಹಸ್ತ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಈ ದಿನ ಬೆಳಿಗ್ಗೆ 9:49 ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಸಾಧ್ಯ ಯೋಗ. ಇದು ಈ ದಿನ ರಾತ್ರಿ 8:02 ಇರಲಿದೆ. ನಂತರ ಶುಭ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಸಿಂಹ, ಚಂದ್ರ ಇರುವಂಥ ರಾಶಿ ಕೂಡ ಸಿಂಹ. ಅಂದರೆ ಬೆಳಿಗ್ಗೆ 9:56 ಚಂದ್ರ ಸಿಂಹ ರಾಶಿಯಲ್ಲಿರ್ತಾನೆ. ನಂತರ ಕನ್ಯಾ ರಾಶಿ ಪ್ರವೇಶ ಆಗುತ್ತೆ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:21 ಮಧ್ಯಾಹ್ನ 1:54 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 10:49 ಮಧ್ಯಾಹ್ನ 12:21 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 7:45 ಬೆಳಿಗ್ಗೆ 9:17 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:54 ಮಧ್ಯಾಹ್ನ 12:44 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದೂ ಇಲ್ಲ. ಹಾಗೆ ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ರಾತ್ರಿ 10:25 ರಾತ್ರಿ 12:13 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:08 ಸೂರ್ಯಾಸ್ತ ಈ ದಿನ ಸಂಜೆ 6:31. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಸಿಂಹ, ತುಲ, ವೃಶ್ಚಿಕ, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ಇಲ್ಲಿ ವಾಣಿಜ್ಯಕ್ಕೆ, ವ್ಯಾಪಾರಕ್ಕೆ, ವ್ಯವಹಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ವಿಶೇಷವಾಗಿ ವರ್ತಕರಿಗೆ, ವ್ಯಾಪಾರಸ್ಥರಿಗೆ, ದಳ್ಳಾಳಿಗಳಿಗೆ ತುಂಬ ಅನುಕೂಲ ಇದೆ. ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭಾಂಶ ಹೆಚ್ಚಾಗಿ ಇರುವಂಥ ಸಂದರ್ಭ. ಹಾಗೆ ಬುಧ ಬುದ್ಧಿಗೆ, ವಾಕ್ಚಾತುರ್ಯಕ್ಕೆ, ವಿನೋದಕ್ಕೆ, ಹಾಸ್ಯಕ್ಕೆ, ವಿದ್ಯೆಗೆ, ಗೆಳೆತನ, ಸ್ನೇಹ ಹಾಗೆ ಕಲಿಕೆಗೆ, ಬರವಣಿಗೆಗೆ ಕಾರಕನಾಗಿರುವಂಥವನು.
ಹಾಗಾಗಿ ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ತುಂಬ ಅನುಕೂಲತೆಗಳಿದೆ, ಒಳ್ಳೆಯ ಅವಕಾಶಗಳು ಬರುವಂತಹ ಸಂದರ್ಭಗಳಿದೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಒಳ್ಳೆಯ ಫಲ ಸಿಕ್ಕತ್ತೆ. ಹಾಗೆ ಈ ದಿನ ಇರುವಂತಹ ಗುರು ಹೋರ ಕೂಡ ಬಹಳ ಚೆನ್ನಾಗಿದೆ. ಎಲ್ಲ ಕೆಲಸ ಕಾರ್ಯಗಳು ಕೂಡ ಅನುಕೂಲಕರವಾಗಿ ನಡೆಯುವಂಥದ್ದು ಈ ದಿನ ಗುರು ಹೋರಾದಲ್ಲಿ ನಿಮ್ಮ ಕೆಲಸಗಳು ಆರಂಭ ಆದರೆ. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 14 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 16 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 28 ನಿಮಿಷದಿಂದ ಸಂಜೆ 5 ಗಂಟೆ 30 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 22 ನಿಮಿಷದಿಂದ ರಾತ್ರಿ 12 ಗಂಟೆ 20 ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂತಹ ಶನಿ ಹೋರ ಸ್ವಲ್ಪ ನಿಧಾನವಾಗಿ ಫಲಿತಾಂಶಗಳನ್ನು ಕೊಡುವಂಥದ್ದು, ಮಂದಗತಿಯಲ್ಲಿ ಕೆಲಸಗಳು ನಡೆಯುವಂತಹ ಸಂದರ್ಭ. ಹಾಗಾಗಿ ಶನಿ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 12 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 14 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 26 ನಿಮಿಷದಿಂದ ಅಪರಾಹ್ನ 4 ಗಂಟೆ 28 ನಿಮಿಷದವರೆಗೆ. ಹಾಗೆ ರಾತ್ರಿ 10 ಗಂಟೆ 24 ನಿಮಿಷದಿಂದ ರಾತ್ರಿ 11 ಗಂಟೆ 22 ನಿಮಿಷದವರೆಗೆ ಶನಿ ಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಇನ್ನು ಈ ದಿನ ಇರುವಂತಹ ಬುಧ ಹೋರ ತುಂಬ ಅನುಕೂಲಕರವಾಗಿದೆ, ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ನೆಗೋಷಿಯೇಷನ್ಸ್ಗೆ, ಆರ್ಬಿಟ್ರೇಷನ್ಗೆ, ಪಾರ್ಟಿಷನ್ ಡೀಡ್ಸ್ಗೆ ಸಂಬಂಧಪಟ್ಟಂತಹ ವಿಚಾರಗಳು, ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು, ಬಂಡವಾಳವನ್ನು ತೊಡಗಿಸುವಂಥದ್ದು, ಹೊಸ ವ್ಯಾಪಾರವನ್ನು ಆರಂಭ ಮಾಡುವಂಥದ್ದು ಅಥವಾ ವ್ಯಾಪಾರದ ವಿಸ್ತರಣೆ ಮಾಡುವಂತಹ ವಿಚಾರಗಳು, ಹಾಗೆ ಅಗ್ರಿಮೆಂಟ್ಗೆ ಸಹಿ ಮಾಡುವಂತಹ ವಿಚಾರ, ಪಾರ್ಟ್ನರ್ಶಿಪ್ಗೆ ಸಂಬಂಧಪಟ್ಟಂತಹ ವಿಚಾರ ಬಹಳ ಅದ್ಭುತವಾಗಿ ನಡೆಯುತ್ತೆ ಈ ದಿನ ಇರುವಂತಹ ಬುಧ ಹೋರಾದಲ್ಲಿ. ಇದು ಈ ದಿನ ಬೆಳಿಗ್ಗೆ 6 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 10 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 22 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 24 ನಿಮಿಷದವರೆಗೆ. ಹಾಗೆ ರಾತ್ರಿ 8 ಗಂಟೆ 28 ನಿಮಿಷದಿಂದ ರಾತ್ರಿ 9 ಗಂಟೆ 26 ನಿಮಿಷದವರೆಗೆ ಬುಧ ಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶುಕ್ರ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು ಶುಕ್ರ ಹೋರದಲ್ಲಿ ಮಾಡಬೇಡಿ. ಇನ್ನು ಯಾವುದೇ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದಾಗಲಿ ಅಥವಾ ಈ ಆಸ್ತಿಯ ಸಂಬಂಧವಾಗಿ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದನ್ನಾಗಲಿ ಶುಕ್ರ ಹೋರಾದಲ್ಲಿ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 5 ಗಂಟೆ 10 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 8 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 20 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 22 ನಿಮಿಷದವರೆಗೆ. ಹಾಗೆ ರಾತ್ರಿ 7 ಗಂಟೆ 30 ನಿಮಿಷದಿಂದ ರಾತ್ರಿ 8 ಗಂಟೆ 28 ನಿಮಿಷದವರೆಗೆ ಶುಕ್ರ ಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಶುಭ ಸಮಯ ಯಾವುದು ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ನಿಮ್ಮ ಕೆಲಸಗಳು ಯಶಸ್ವಿಯಾಗತ್ತೆ. ನಿಮ್ಮ ಪ್ರಯತ್ನ 100ಕ್ಕೆ 100ರಷ್ಟು ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ತಂದುಕೊಡುತ್ತೆ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಅದರಲ್ಲೂ ಈ ಭಾದ್ರಪದ ಮಾಸ ಆರಂಭ ಆಗಿದೆ. ಇಲ್ಲಿ ಬೆಳಗಿನ ಸಂದರ್ಭದಲ್ಲಿ ಪಾಡ್ಯದ ತಿಥಿ ಇರುತ್ತೆ, ನಂತರ ಬಿದಿಗೆ ತಿಥಿ ಆರಂಭ ಆಗಿರುತ್ತೆ. ಹಾಗಾಗಿ ಈ ದಿನ ರಾತ್ರಿ ಬಿದಿಗೆಯ ಚಂದ್ರ ದರ್ಶನವನ್ನು ಮಾಡಬೇಕು. ಕೆಲವು ತಿಳಿದೋ ತಿಳಿಯದೆಯೋ ಮಾಡಿರುವಂತಹ ತಪ್ಪುಗಳಿಂದ ನಮಗೆ ದೋಷಗಳು ಉಂಟಾಗ್ತಾ ಇರುತ್ತೆ, ಕೆಲವು ಶಾಪಗಳು ಕೂಡ ಬಂದಿರುತ್ತೆ. ಅಂಥದ್ದರ ನಿವಾರಣೆಗೆ ಬಿದಿಗೆಯ ಚಂದ್ರ ದರ್ಶನವನ್ನು ಈ ದಿನ ಮರೆಯದೆ ಮಾಡಬೇಕು. ಇನ್ನು ಈ ದಿನ ವಕ್ರಿ ಬುಧ ರುಜುತ್ವವನ್ನು ಪಡ್ಕೊಳ್ತಾ ಇದ್ದಾನೆ. ಬುಧವಾರದ ದಿನ ಬಹಳ ವಿಶೇಷವಾಗಿ ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ, ಸ್ವಂತ ಬಿಸಿನೆಸ್ ಮಾಡುವಂಥವ್ರಿಗೆ ಬುಧನ ನೇರ ಚಲನೆಯಿಂದ ಈ ದಿನ ಅಲ್ಪ ಸ್ವಲ್ಪ ಲಾಭವನ್ನು ನೋಡುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ವಕ್ರಿ ಬುಧ ರುಜುತ್ವವನ್ನು ಸಿಂಹರಾಶಿಯಲ್ಲಿ ಪಡ್ಕೊಳ್ಳುವಂತಹ ಸಂದರ್ಭ ಈ ದಿನದಲ್ಲಿ ಒದಗಿ ಬರುವಂಥದ್ದು. ಹಾಗೆ ಬಂಧುಗಳೇ, ನೀವು ವ್ಯಾಪಾರಸ್ಥರಾಗಿದ್ದರೆ, ಹಣಕಾಸಿನ ವ್ಯವಹಾರಗಳನ್ನು ಮಾಡ್ತಾ ಇದ್ರೆ, ಸ್ವಂತ ಬಿಸಿನೆಸ್ ಅನ್ನು ನೀವು ಹೊಂದಿದ್ರೆ, ವ್ಯಾಪಾರದ ಅಭಿವೃದ್ಧಿಗಾಗಿ ಕೆಲವು ತಂತ್ರಗಳನ್ನು ಅನುಸರಣೆ ಮಾಡ್ತೀರಿ. ಕೆಲವೊಂದು ವಸ್ತುಗಳನ್ನು ನಿಮ್ಮ ಅಂಗಡಿಯಲ್ಲೋ ನಿಮ್ಮ ಕಚೇರಿಯಲ್ಲೋ ಇಟ್ಕೊಂಡಿರ್ತೀರಿ. ಅದು ವಾಸ್ತು ದೋಷವನ್ನು ನಿವಾರಣೆ ಮಾಡುತ್ತೆ, ಹಾಗೆ ಧನಪ್ರಾಪ್ತಿಗೆ ಸಹಾಯಕವಾಗುತ್ತೆ ಅನ್ನುವಂಥ ಒಂದು ನಂಬಿಕೆಯಿಂದ ಕೆಲವೊಂದು ಪರಿಹಾರ ಕ್ರಮಗಳನ್ನು ಕೂಡ ಅನುಸರಣೆ ಮಾಡುವಂಥದ್ದಿದೆ. ಹಾಗೆ ಇಲ್ಲಿ ವಿಶೇಷವಾಗಿ ನಿಮ್ಮ ವ್ಯಾಪಾರದಲ್ಲಿ ಧನಲಾಭ ಉಂಟಾಗಬೇಕು, ಸಂಪತ್ತು ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಈ ಹತ್ತಿಯ ಮರ ಇದೆಯಲ್ಲ, ಇದಕ್ಕೆ ನೀರನ್ನು
ಪ್ರತಿನಿತ್ಯ ಹಾಕೋದ್ರಿಂದ ಲಕ್ಷ್ಮೀ ಕಟಾಕ್ಷ ಉಂಟಾಗುತ್ತೆ. ಹಾಗೆ ನಿಮಗೆ ಅತ್ಯುತ್ತಮವಾದಂತಹ ಯೋಗ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ. ಇನ್ನು ಸ್ತ್ರೀಯರೇನಾದರೂ ಹತ್ತಿಯ ಗಿಡಕ್ಕೆ ನೀರನ್ನು ಹಾಕಿದ್ರೆ ದೀರ್ಘ ಸುಮಂಗಲಿ ಯೋಗ ಪ್ರಾಪ್ತಿಯಾಗತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ನಿಮ್ಮ ಮನೆಯ ಆಸುಪಾಸಿನಲ್ಲಿ ಇರುವಂಥ ಮಾವಿನ ಮರಕ್ಕೆ ನೀರನ್ನು ಹಾಕೋದ್ರಿಂದ ಧನ ಸಂಪತ್ತು ಪ್ರಾಪ್ತಿಯಾಗುತ್ತೆ. ಹಾಗಾಗಿ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಅದ್ಭುತವಾದಂತಹ ಪ್ರಗತಿಯನ್ನು ಪಡ್ಕೊಳ್ಳಿಕ್ಕೆ ಈ ಒಂದು ಕ್ರಮವನ್ನು ನೀವು ಮುಂದುವರಿಸಬಹುದು. ಇನ್ನು ತೆಂಗಿನ ಮರಕ್ಕೆ ನೀರನ್ನು ಹಾಕೋದ್ರಿಂದ ವಂಶಾಭಿವೃದ್ಧಿ ಆಗತ್ತೆ. ಹಾಗೆ ಈ ವಂಶದಲ್ಲಿ ಮಕ್ಕಳಿಗಾಗಲಿ ಅಥವಾ ಕುಟುಂಬಸ್ಥರಿಗಾಗಲಿ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳಿದ್ರೆ ಅದು ಕೂಡ ಕ್ರಮೇಣ ನಿವಾರಣೆಯಾಗತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಇನ್ನು ಅಶ್ವತ್ಥ ವೃಕ್ಷಕ್ಕೆ, ಅರಳಿ ಮರಕ್ಕೆ ನೀರನ್ನು ಹಾಕೋದ್ರಿಂದ ಸಂತಾನ ಪ್ರಾಪ್ತಿಯಾಗತ್ತೆ ಮತ್ತು ದೈವಾನುಗ್ರಹ ಉಂಟಾಗತ್ತೆ. ಹಾಗಾಗಿನೇ ಅಶ್ವತ್ಥ ವೃಕ್ಷದಲ್ಲಿರುವಂಥ ಆಮ್ಲಜನಕ ದೇಹಕ್ಕೆ ಪುಷ್ಟಿಯನ್ನು ಕೊಡುತ್ತೆ. ಜೊತೆಗೆ ಅದರ ಪ್ರದಕ್ಷಿಣೆಯನ್ನು ಮಾಡೋದ್ರಿಂದ ಸಾತ್ವಿಕ ಮನೋಭಾವದ ಜೊತೆಗೆ ಉಸಿರಾಟಕ್ಕೆ ಬೇಕಾದಂತಹ ಆಮ್ಲಜನಕ ಶುದ್ಧವಾಗಿ ಅದು ದೊರೆಯುತ್ತೆ. ಇದರಿಂದ ಆರೋಗ್ಯ ವರ್ಧನೆಯಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಇನ್ನು ಬಿಲ್ವಪತ್ರೆ ವೃಕ್ಷಕ್ಕೆ ನೀರನ್ನು ಹಾಕೋದ್ರಿಂದ ಅಪಮೃತ್ಯು ದೋಷ ನಿವಾರಣೆಯಾಗುತ್ತೆ, ಪಾಪ ನಾಶನವಾಗುತ್ತೆ. ಹಾಗಾಗಿ ತಿಳಿಯದೆಯೋ ಮಾಡಿರುವಂಥ ನಮ್ಮ ಪಾಪಕರ್ಮಗಳು ಇದರಿಂದ ದೂರವಾಗತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಜೊತೆಗೆ ಶಿವನ ಅನುಗ್ರಹ ಬಹಳ ಬೇಗ ನಮಗೆ ಪ್ರಾಪ್ತಿಯಾಗತ್ತೆ. ಹಾಗಾಗಿ ಬಿಲ್ವಪತ್ರೆಯನ್ನು ತಂದು ಶಿವನಿಗೆ ಪೂಜೆ ಮಾಡುವಂಥದ್ದಲ್ಲ, ಬಿಲ್ವಪತ್ರೆಯ ಗಿಡಕ್ಕೆ ಅಥವಾ ಮರಕ್ಕೆ ನೀರನ್ನು ಹಾಕುವಂಥದ್ದು ಬಹಳ ಮುಖ್ಯ. ಇನ್ನು ಬೇವಿನ ಮರಕ್ಕೆ ನೀರನ್ನು ಹಾಕೋದ್ರಿಂದ ರೋಗ ನಾಶವಾಗುತ್ತೆ, ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಹಾಗೆ ಗ್ರಾಮ ದೇವತೆಯ ಅನುಗ್ರಹ ಉಂಟಾಗತ್ತೆ. ಹಾಗಾಗಿನೇ ಗ್ರಾಮದಲ್ಲಾಗ್ಲಿ ಊರಿನಲ್ಲಾಗ್ಲಿ ಹೆಚ್ಚು ಹೆಚ್ಚು ಸಸಿಗಳನ್ನು ಬೆಳೆಸಬೇಕು ಅನ್ನುವಂಥದ್ದು. ಅದಕ್ಕೆ ಪೂರಕವಾಗಿ ನೀವು ಪ್ರತಿನಿತ್ಯ ನೀರನ್ನು ಹಾಕೋದ್ರಿಂದ, ಗೊಬ್ಬರವನ್ನು ಹಾಕೋದ್ರಿಂದ ನಿಗದಿತ ಫಲಿತಾಂಶಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಿಸರ್ಗವನ್ನು ಕಾಪಾಡುವಂಥ ಹಿನ್ನೆಲೆಯಲ್ಲಿ ಹಿರಿಯರು ಈ ಒಂದು ಪರಿಹಾರ ಕ್ರಮವನ್ನು ಕೂಡ ಸೂಚಿಸಿರುವಂಥದ್ದು ಇಲ್ಲಿ ತುಂಬ ಗಮನಾರ್ಹವಾಗಿರುವಂಥದ್ದು. ಇದನ್ನು ನೀವು ಅನುಸರಣೆ ಮಾಡೋದ್ರಿಂದ ತಮ್ಮ ರೀತಿಯ ಫಲಗಳು ಸಿಕ್ಕತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಇದನ್ನ ನೀವು ಮುಂದುವರಿಸಬಹುದು. ಹಾಗಾಗಿ ಗಿಡಗಳಿಗೆ ಮತ್ತೆ ಮರಗಳಿಗೆ, ಅದರಲ್ಲೂ ಸಾರ್ವಜನಿಕ ಸ್ಥಳದಲ್ಲಿ ಇರುವಂತಹ ಗಿಡ ಮರಗಳಿಗೆ ನೀರು ಉಣಿಸುವಂಥದ್ದು, ಅದನ್ನು ಸಂರಕ್ಷಿಸುವಂಥದ್ದು ನಮ್ಮ ಕರ್ತವ್ಯ ಅನ್ನುವಂಥ ವಿಚಾರಗಳನ್ನ ಹಿರಿಯರು ತಿಳಿಸ್ತಾ ಇದ್ರು. ಹಾಗೆ ದಿನನಿತ್ಯ ಮಾಡುವಂತಹ ಕೆಲಸ ಕಾರ್ಯಗಳು, ನಮ್ಮ ಆಚಾರ ವಿಚಾರಗಳು, ನಡೆ ನುಡಿ, ಇವುಗಳನ್ನ ಯಾವುದೋ ಒಂದು ಸಂದರ್ಭದಲ್ಲಿ ಹಿರಿಯರು ನಮಗೆ ಹೇಳ್ತಾ ಇದ್ರು. ನಮಗೆ ಒಂದು ರೀತಿಯಲ್ಲಿ ಸಂಸ್ಕಾರವನ್ನ ಕೊಡ್ಲಿಕ್ಕಾಗಿ ಅವರು ಕೆಲವು ಕೆಲಸಗಳನ್ನ ಮಾಡಬಾರ್ದು, ಕೆಲವು ವಸ್ತುಗಳನ್ನ ಮುಟ್ಟಬಾರ್ದು, ಇನ್ನು ಕೆಲವು ಜಾಗಗಳ ಹತ್ತಿರ ಹೋಗಬಾರ್ದು, ಹಾಗೆ ಕೆಲವೊಂದನ್ನು ನೋಡಿ ತಿದ್ದಿ ಮಾಡಿಸುವಂಥದ್ದು ವಿಶೇಷವಾಗಿ ಹಿರಿಯರು ಮಾಡ್ತಾ ಇದ್ರು. ಇಲ್ಲಿ ಹೂ ಕಟ್ಟೋದಾಗ್ಲಿ, ರಂಗೋಲಿ ಹಾಕುವಂಥದ್ದಾಗ್ಲಿ, ತರಕಾರಿ ಹೆಚ್ಚುವಂಥದ್ದು, ದೇವರ ಪಾತ್ರೆಯನ್ನಾಗ್ಲಿ ಅಥವಾ ಮುಸುರೆ ಪಾತ್ರೆಯನ್ನಾಗ್ಲಿ, ಎಂಜಲು ತಟ್ಟೆ ಲೋಟಗಳನ್ನು ತೊಳೆಯುವಂಥದ್ದು ಅಥವಾ ಅದನ್ನ ತೊಳೆದು ಪ್ರತ್ಯೇಕವಾಗಿ ಇಡುವಂಥದ್ದು, ಇನ್ನು ನಮ್ಮ ಬಟ್ಟೆ ಬರೆ ಪುಸ್ತಕಗಳನ್ನು ಹಾಗೆ ಮನೆಯಲ್ಲಿರುವಂತಹ ವಸ್ತುಗಳನ್ನು ಕ್ರಮಬದ್ಧವಾಗಿ ಜೋಡಿಸುವಂಥದ್ದು, ಇನ್ನು ಮನೆಗೆ ಬಂದಂತಹ ಅತಿಥಿಗಳನ್ನು ಆಹ್ವಾನ ಮಾಡಿ ಅವರನ್ನ ಕೂರಿಸಿ ಅವರಿಗೆ ನೀರನ್ನು ಕೊಟ್ಟು ಅವರನ್ನ ಮಾತಾಡಿಸುವಂಥದ್ದು, ಇಂತಹ ಅನೇಕ ಸಣ್ಣ ಪುಟ್ಟ ವಿಚಾರಗಳನ್ನ ನಮಗೆ ಕಲಿಸ್ತಾ ಇದ್ರು. ಇದು ನಮ್ಮ ಸಂಸ್ಕಾರ. ಹಾಗಾಗಿ ನಮಗೂ ಕೂಡ ಮನೆಯಲ್ಲಿ ನಮ್ಮ ಹಿರಿಯರು ಅನುಸರಣೆ ಮಾಡಿಕೊಂಡು ಬಂದಂತಹ ಈ ಪದ್ಧತಿಗಳನ್ನ ರೂಢಿಸಲಿಕ್ಕೆ ಹಿರಿಯರು ಬುದ್ಧಿವಾದವನ್ನ ಹೇಳ್ತಾ ಇದ್ದದ್ದು ಉಂಟು. ಹಾಗೆ ಇದನ್ನ ನಿಧಾನವಾಗಿ ನಮ್ಮ ಜೀವನದ ಅವಿಭಾಜ್ಯ ಅಂಗವನ್ನಾಗಿಸುವಂತೆ ಅವರು ಪ್ರಯತ್ನವನ್ನ ಮಾಡ್ತಾ ಇದ್ರು. ಇದರ ಸಣ್ಣ ಪುಟ್ಟ ಸುಳುಹು ಸೂಕ್ಷ್ಮಗಳನ್ನು ಕೂಡ ಅವರು ಹೇಳಿಕೊಡ್ತಾ ಇದ್ರು. ಬೆಳಿಗ್ಗೆ ಬಲಮಗ್ಗಲಲ್ಲಿ ಏಳಬೇಕು ಅನ್ನುವಂಥದ್ದು, ರಾತ್ರಿ ಮಲಗುವಾಗ ಎಡಮಗ್ಗಲಿಗೆ ಮಲಗಬೇಕು, ಇದು ವೈಜ್ಞಾನಿಕವಾಗಿಯೂ ಕೂಡ ಸೂಕ್ತವಾದ ಪದ್ಧತಿ ಅನ್ನುವಂಥದ್ದನ್ನ ನಮಗೆ ಹಿರಿಯರು ತಿಳಿಸ್ಕೊಡ್ತಾ ಇದ್ರು. ಇನ್ನು ನಿತ್ಯ ಜೀವನದಲ್ಲಿ ಅನುಸರಣೆ ಮಾಡಬೇಕಾದಂತಹ ನಿಯಮಾವಳಿಗಳಿರ್ಬೋದು, ದೇವರ ಸ್ತೋತ್ರ, ನಾಮ ಸಂಕೀರ್ತನ, ಸ್ಮರಣೆ, ಇದೆಲ್ಲ ಕೂಡ ಜೊತೆಯಾಗಿಯೇ ನಮಗೆ ಸರಾಗವಾಗಿ ಬರುವಂತೆ ಆಗ್ತಾ ಇತ್ತು. ಆದರೆ ಈಗಿನ ಪೀಳಿಗೆಯವರು ಇಂತಹ ಒಂದು ವಿಚಾರಗಳಿಗೆ ಗಮನ ಕೊಡಲ್ಲ. ಅವರಿಗೆ ಯಾವಾಗಲೂ ಕೂಡ ಟಿವಿ ಬೇಕು, ಮೊಬೈಲ್ ಬೇಕು, ಸಿನಿಮಾ ನೋಡುವಂಥದ್ದು, ಆಟ ಆಡುವಂತಹ ಹುಚ್ಚು ಅವರಿಗೆ ಹಿಡಿದೋಗಿರುವಂಥದ್ದು ಇದೆ. ಏಕೆಂದರೆ ಅವರಿಗೆ
ಎಲ್ಲ ವಿಚಾರಗಳಲ್ಲೂ ಕೂಡ ಹಠ ಮಾಡುವಂಥದ್ದು ಬರುತ್ತೆ, ಸಿಟ್ಟು ಮಾಡಿಕೊಳ್ಳುವಂಥದ್ದು, ಮಂಡುತನ ಮಾಡುವಂಥದ್ದು, ಹಾಗೆ ದನಿ ಎತ್ತರಿಸಿ ಕೂಗುವಂಥದ್ದು, ಕಿರ್ಚಾಡುವಂಥದ್ದನ್ನ ನೋಡಿದ್ರೆ ಅವರಿಗೆ ಕೋಪ ತಾಪ ಅನ್ನುವಂಥದ್ದು ಬಹಳ ಬೇಗ ಬರುತ್ತಲ್ಲ, ಅಷ್ಟೊಂದು ಅಸಹನೀಯವಾದಂತಹ ಒಂದು ಜೀವನದಲ್ಲಿ ಅವರಿದ್ದಾರಲ್ಲ ಅನ್ನುವಂಥ ಒಂದು ದುಃಖ ಕೂಡ ಆಗುವಂಥದ್ದು ಇದೆ. ಇನ್ನು ಮಕ್ಕಳಿಗೆ ಸಂಸ್ಕಾರವನ್ನು ಪ್ರತ್ಯೇಕವಾಗಿ ಹಿಂದೆ ಕಲಿಸ್ತಾ ಇರಲಿಲ್ಲ, ಅವರು ಮಾಡುವಂತಹ ಕೆಲಸಗಳ ಜೊತೆಯಲ್ಲೇ ಅದು ಸೇರಿರ್ತಾ ಇತ್ತು. ಹಾಗೆ ಆಸ್ಪತ್ರೆಗೆ ಹೋಗಿ ಬಂದ್ರೆ ಬಟ್ಟೆ ಬರೆಗಳನ್ನು ಪ್ರತ್ಯೇಕವಾಗಿ ಇಡಬೇಕು, ಮನೆಗೆ ಕೈಕಾಲುಗಳನ್ನು ತೊಳ್ಕೊಂಡು ಪ್ರವೇಶ ಮಾಡಬೇಕು ಅನ್ನುವಂಥದ್ದು. ಇನ್ನು ತಲೆ ಕ್ಷೌರವನ್ನು ಮಾಡಿಸ್ಕೊಂಡು ಬಂದ್ರೆ, ಅಂದರೆ ತಲೆ ಕೂದಲನ್ನು ಕತ್ತರಿಸ್ಕೊಂಡು ಬಂದ್ರೆ ಅವರನ್ನ ಪ್ರತ್ಯೇಕವಾಗಿ ಕೂಡಿಸಿ ಅವರಿಗೆ ನೀರು ಹಾಕ್ತಾ ಇದ್ದಂಥದ್ದು. ಹಾಗೆ ಆ ಬಟ್ಟೆಗಳನ್ನು ಪ್ರತ್ಯೇಕವಾಗಿ ಒಗೆದು ಒಣಗಿಸಿಡುವಂಥದ್ದು ಕೂಡ ಇರ್ತಾ ಇತ್ತು. ಇದೆಲ್ಲ ಮೈಲಿಗೆ ಬಟ್ಟೆ ಅಂತ ಹೇಳಿ ಅದನ್ನ ಕರಿತಾ ಇದ್ರು. ಅದಕ್ಕೆ ಒಂದು ಪ್ರತ್ಯೇಕವಾದಂತಹ ಒಂದು ಕೋಣೆ ಇರ್ತಾ ಇತ್ತು, ಇಲ್ಲ ಪ್ರತ್ಯೇಕವಾದಂತಹ ಒಂದು ಸ್ಥಳದಲ್ಲಿ ಅದನ್ನ ಬಿಚ್ಚಿ ಇಡುವಂತಹ ಒಂದು ಪದ್ಧತಿಯನ್ನ ಕೆಲವು ಮನೆಗಳಲ್ಲಿ ಇಟ್ಕೊಂಡಿರ್ತಾ ಇದ್ರು. ಇದು ಸ್ವಚ್ಛತೆಯನ್ನ ತೋರಿಸ್ತಾ ಇತ್ತು. ಹಾಗೆ ಹೊರಗಿನಿಂದ ಬಂದಾಗ ಕೈಕಾಲುಗಳನ್ನು ತೊಳೆದು ಒಳಗೆ ಪ್ರವೇಶ ಮಾಡಬೇಕು ಅನ್ನುವಂಥದ್ದು ಕೂಡ ಆರೋಗ್ಯದ ದೃಷ್ಟಿಯಿಂದ ಉತ್ತಮವಾದಂತಹ ಒಂದು ಪದ್ಧತಿಯಾಗಿತ್ತು. ಹಾಗೆ ಹಬ್ಬ ಹರಿದಿನಗಳಲ್ಲಿ, ವಿಶೇಷ ದಿನಗಳಲ್ಲಿ ಕೆಲವೊಂದು ತರಕಾರಿ ಪಲ್ಯಗಳನ್ನ ಮಾಡ್ತಾ ಇದ್ರು, ಅದನ್ನ ಉಪಯೋಗಿಸಬೇಕು ಅನ್ನುವಂಥದ್ದು. ಇನ್ನು ಶ್ರಾದ್ದ, ತಿಥಿ ಇತ್ಯಾದಿ ಸಂದರ್ಭದಲ್ಲಿ ಬಾಳೆಕಾಯಿಯ ಪಲ್ಯವನ್ನ, ಬಾಳೆ ದಿಂಡಿನ ಪಲ್ಯವನ್ನ ವಿಶೇಷವಾಗಿ ಮಾಡ್ತಾ ಇದ್ರು. ಏಕೆಂದ್ರೆ ಅದು ಕೂಡ ಮೈಗೆ ಸೇರಬೇಕು ಅನ್ನುವಂಥ ಒಂದು ವಿಚಾರ ಹಿರಿಯರಿಗೆ ಗೊತ್ತಿತ್ತು. ಇನ್ನು ಬೂದುಗುಂಬಳಕಾಯಿಯನ್ನಾಗ್ಲಿ ಚೀನಿಕಾಯಿಯನ್ನಾಗ್ಲಿ ಹೆಣ್ಣು ಮಕ್ಕಳು ಒಡೆಯಬಾರದು ಅನ್ನುವಂಥ ಒಂದು ವಿಚಾರ ಕೂಡ ಕೆಲವು ಮನೆಗಳಲ್ಲಿ ಇತ್ತು. ಗಂಡಸರು ಮನೆಯ ಹೊರಗೆ ಅದನ್ನ ಒಡೆದು ಕೊಟ್ಟ ಮೇಲೆ ಅದನ್ನ ಹೆಂಗಸರು ಹೆಚ್ಚುತ್ತಾ ಇದ್ರು. ಇನ್ನು ಹೆಂಗಸರು ಬಳೆ ಹಾಕಿಕೊಳ್ಳದೆ ಊಟವನ್ನ ಬಡಿಸುವಂಥದ್ದು ನಿಷೇಧವಾಗಿತ್ತು. ಇನ್ನು ಮನೆಯಿಂದ ಹೊರಡುವಾಗ ಹೋಗ್ತೇನೆ ಅಂತ ಹೇಳಬಾರದು, ಹೋಗಿ ಬರುತ್ತೇನೆ ಅನ್ನುವಂಥ ಒಂದು ಮಾತನ್ನ ಹೇಳಿ ಹೋಗ್ಬೇಕಾಗಿತ್ತು. ಇದು ಕೂಡ ಹಿರಿಯರು ನಮಗೆ ಆದೇಶ ರೂಪದಲ್ಲಿ ಹೇಳ್ತಾ ಇದ್ರು, ಈ ರೀತಿಯೇ ಮಾತಾಡಬೇಕು, ಈ ಒಂದು ಕ್ರಮವನ್ನೇ ಅನುಸರಣೆ ಮಾಡಬೇಕು ಅನ್ನುವಂಥದ್ದನ್ನ. ಇನ್ನು ಕೆಲವು ಸಂದರ್ಭಗಳಲ್ಲಿ ಹೋಗಿ ಬರ್ತೇವೆ ಅಂತ ಹೇಳುವವರ ಎದುರಿಗೆ ಮುಖಕ್ಕೆ ಎಣ್ಣೆ ಹಚ್ಚಿಕೊಂಡಿರುವಂಥದ್ದು ಅಥವಾ ಮುಖ ತೊಳೆಯದೆ ಹಣೆಗೂ ಇಟ್ಟುಕೊಳ್ಳದೆ ಹೊರಡುವವರ ಎದುರಿಗೆ ಬಂದು ನಿಲ್ಲಬಾರದು ಅನ್ನುವಂಥದ್ದು ಇತ್ತು. ಅಥವಾ ಅವರು ಹೊರಟ ಮೇಲೆ ಮುಖ ತೊಳೆಯುವಂಥದ್ದಾಗ್ಲಿ, ಸ್ನಾನ ಮಾಡುವಂಥದ್ದಾಗ್ಲಿ ಅಥವಾ ಊಟವನ್ನ ಮಾಡುವಂಥದ್ದನ್ನಾಗ್ಲಿ ಮಾಡಬಾರ್ದಾಗಿತ್ತು. ಊಟ ಮಾಡುವಾಗ ಅರ್ಧಂಬರ್ಧ ಆಗಿದ್ರೆ ಬೇರೆಯವರು ಪ್ರಯಾಣವನ್ನ ಮಾಡಬಾರದು, ಏಕೆಂದ್ರೆ ಊಟ ಆದ ನಂತರದಲ್ಲೇ ಅವರು ಪ್ರಯಾಣವನ್ನ ಮಾಡಬೇಕು ಅನ್ನುವಂಥ ಒಂದು ಪದ್ಧತಿ ಕೂಡ ಇತ್ತು. ಇನ್ನು ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಗೃಹಲಕ್ಷ್ಮಿ ಅಂತ ಹೇಳಿ ಕರೀತಾ ಇದ್ರು. ಆದ್ರಿಂದಲೇ ಮನೆಯವರೆಲ್ಲರ ಆರೋಗ್ಯದ ಕಾಳಜಿಯನ್ನ ಆಕೆ ವಹಿಸಬೇಕಾಗಿತ್ತು. ಅದಕ್ಕಾಗಿನೇ ರುಚಿಯಾಗಿ ಅಡಿಗೆ ಮಾಡುವಂಥದ್ದು, ಹಾಗೆ ಯಾವ ಯಾವ ಕುಟುಂಬ ಸದಸ್ಯರಿಗೆ ಯಾವ ರೀತಿಯ ಪೌಷ್ಟಿಕಾಂಶಗಳು ಸೇರಬೇಕು ಅನ್ನುವಂಥದ್ದನ್ನ ಆಕೆ ಪ್ರತಿನಿತ್ಯ ಗಮನಿಸ್ತಾ ಇದ್ದಂಥದ್ದು. ಅದಕ್ಕಾಗಿನೇ ಮನೆಯ ಬಗ್ಗೆ ತುಂಬಾ ಕಾಳಜಿ ಎನ್ನುವಂಥದ್ದು ಆ ಸ್ತ್ರೀಗೆ ಇರ್ತಾ ಇತ್ತು. ಇನ್ನು ಮನೆಯಲ್ಲಿ ಗಂಡಸರು ಊಟ ಮಾಡಿದ ನಂತರದಲ್ಲೇ ಹೆಂಗಸರು ಊಟ ಮಾಡುವಂತ ಒಂದು ಪದ್ಧತಿ ಕೂಡ ಇತ್ತು. ಏಕೆಂದ್ರೆ ಮನೆ ಮಂದಿಯ ಯೋಗಕ್ಷೇಮವನ್ನ ನೋಡ್ಕೊಳ್ತಾ ಇದ್ದಂತಹ ತಾಯಿ ಆಗ್ಲಿ ಅಥವಾ ಕುಟುಂಬದ ಯಾವುದೇ ಸ್ತ್ರೀ ಆಗ್ಲಿ ಮೊದಲು ಅವರಿಗೆ ಉಣಬಡಿಸಿ ನಂತರ ತಾನು ಊಟ ಮಾಡ್ತಾ ಇದ್ದಂತಹ ಒಂದು ಪದ್ಧತಿ. ಇನ್ನು ಶುಭ ಸಮಾರಂಭಗಳಿಗೆ ಊಟಕ್ಕೆ ಹೋದಾಗ ಬರುವಾಗ ಮನೆಯವರಿಗೆ ಹೋಗಿ ಬರ್ತೇವೆ, ಚೆನ್ನಾಗಿತ್ತು ಅಂತ ಹೇಳುವಂಥದ್ದು. ಹಾಗೆ ದುಃಖದ ಸಂದರ್ಭಗಳಲ್ಲಿ ಅಥವಾ ದುಃಖದ ಕಾರ್ಯಕ್ರಮಗಳಿಗೆ ಹೋದಾಗ ಹೋಗಿ ಬರ್ತೇವೆ ಅಂತ ಹೇಳುವಂತಿಲ್ಲ. ಇದು ಕೂಡ ನಮ್ಮ ಪದ್ಧತಿಗಳಲ್ಲಿ ಇದ್ದಂಥದ್ದು. ಇದನ್ನ ಈಗಲೂ ಕೂಡ ಕೆಲವರು ಅನುಸರಣೆ ಮಾಡ್ತಾರೆ. ಹಾಗೆ ಯಾರಾದ್ರೂ ಊರಿಗೆ ಹೊರಟಾಗ ಅವರನ್ನ ತಡೆದು ನಿಲ್ಲಿಸುವಂಥದ್ದು, ಊಟ ಮಾಡಿ ನಂತರ ಹೋಗಿ ಅಂತ ಹೇಳುವಂಥದ್ದು, ಇದನ್ನ ಮಾಡಬಾರ್ದು. ಇನ್ನು ಊರಿಗೆ ಹೊರಟವರ ಬಟ್ಟೆ, ಗಂಟು, ಟ್ರಂಕು ಇತ್ಯಾದಿಗಳ ಮೇಲೆ ಕೂತ್ಕೊಳ್ಬಾರ್ದು, ಪ್ರಯಾಣದಲ್ಲಿ ಅವರಿಗೆ ತೊಂದರೆ ಆಗತ್ತೆ ಅನ್ನುವಂಥ ಒಂದು ಅಂಶ ಕೂಡ ಇತ್ತು. ಇನ್ನು ಹೊರಡುವಾಗ ಹಿರಿಯರ ಕಾಲಿಗೆ ನಮಸ್ಕಾರ ಮಾಡಿ ಮನೆ ದೇವರನ್ನ ಸ್ಮರಣೆ ಮಾಡಿ ಅವರು ಪ್ರಯಾಣವನ್ನ ಮಾಡ್ತಾ ಇದ್ದಂತಹ ಕಾಲ ಒಂದಿತ್ತು. ಹಾಗೆ 3 ಸಂಜೆ ಹೊತ್ತು ಮುಸುಕು ಹೊದ್ದು ಮಲಗಬಾರದು ಅನ್ನುವಂಥದ್ದು. ಹಾಗೆ ದೀಪ ಹಚ್ಚುವಂತಹ ಹೊತ್ತಿನಲ್ಲಿ ಮಲಗಬಾರದು, ಸೂರ್ಯೋದಯ ಆದ ಮೇಲೂ ಹಾಸಿಗೆಯಲ್ಲಿ ಮಲಗಬಾರದು, ಹಾಸಿಗೆಯಿಂದ ಮೇಲೆ ಏಳಬೇಕು ಅನ್ನುವಂಥದ್ದು ಕೂಡ ಇತ್ತು. ಇನ್ನು ದೀಪ ಹಚ್ಚದೆ ಬಾಗಿಲು ಹಾಕಿ ಒಳಗೆ ಕೂರಬಾರದು ಅನ್ನುವಂಥದ್ದು. ಇನ್ನು
ಶುಕ್ರವಾರದಲ್ಲಾಗ್ಲಿ, ಮಂಗಳವಾರದಲ್ಲಾಗ್ಲಿ, ಹಬ್ಬ ಹರಿದಿನಗಳ ಸಂದರ್ಭದಲ್ಲಾಗ್ಲಿ ಉಗುರು ಕತ್ತರಿಸುವಂಥದ್ದು ನಿಷೇಧವಾಗಿತ್ತು. ಹಾಗೆ ಕತ್ತರಿಸಿದ ಉಗುರುಗಳನ್ನ ಮನೆಯ ಒಳಗೆ ಹಾಕುವಂಥದ್ದು ಕೂಡ ಮಾಡ್ತಾ ಇರಲಿಲ್ಲ. ಇನ್ನು ತಲೆ ಬಾಚಿಕೊಂಡು ಬಿದ್ದಂತಹ ಕೂದಲನ್ನ ಹಾಗೆ ಬಿಡಬಾರದು. ಹೊತ್ತಲದ ಹೊತ್ತಿನಲ್ಲಿ ಬೀದಿ ಬಾಗಿಲಿನಲ್ಲಿ ಕುಳಿತು ತಲೆ ಬಾಚಿಕೊಳ್ಬಾರದು ಅನ್ನುವಂಥ ಒಂದು ಕಟ್ಟಳೆ ಕೂಡ ಇತ್ತು. ಬಟ್ಟೆಯನ್ನ ಹಾಕಿಕೊಂಡಾಗ ಅಂದ್ರೆ ಒಂದು ಬಟ್ಟೆ ಮೈ ಮೇಲಿದ್ದಾಗ ಅದಕ್ಕೆ ಗುಂಡಿ ಹಾಕುವಂಥದ್ದು ಅಥವಾ ಬಟ್ಟೆಯನ್ನು ಕತ್ತರಿಸುವಂಥದ್ದು, ಹೊಲಿಯುವಂಥದ್ದನ್ನ ಮಾಡಬಾರದು ಅನ್ನುವಂಥದ್ದಿದೆ. ಇದರಿಂದ ಮನುಷ್ಯನ ಚಿಂತೆ ಹೆಚ್ಚಾಗತ್ತೆ ಅನ್ನುವಂಥದ್ದು. ಇನ್ನು ಅರ್ಧಂಬರ್ಧ ಮುಖ ತೊಳ್ಕೊಳ್ಳುವಂಥದ್ದು, ಕಾಲಿನ ಹಿಮ್ಮಡಿ ನೆನೆಯದಂತೆ ಮುಂದೆ ಮಾತ್ರ ಕಾಲಿಗೆ ನೀರನ್ನು ಹಾಕಿಕೊಳ್ಳುವಂಥದ್ದನ್ನು ಮಾಡಬಾರ್ದು. ಶನಿ ಹಿಡಿತಾನೆ ಅನ್ನುವಂಥ ವಿಚಾರವನ್ನ ಆಗಾಗ್ಗೆ ಹೇಳ್ತಾ ಇದ್ರು. ಇನ್ನು ಕಬ್ಬಿಣದ ಸಾಮಾನುಗಳನ್ನ ಕೈಯಿಂದ ಮತ್ತೊಂದು ಕೈಗೆ ಕೊಡಬಾರದು, ಇದರಿಂದ ಜಗಳ ಆಗತ್ತೆ ಅನ್ನುವಂಥದ್ದು. ಇನ್ನು ಯಾರಾದರೂ ಖರ್ಚೀಫ್ ಕೊಟ್ರೆ ಅದನ್ನ ತೆಗೆದುಕೊಳ್ಬಾರದು. ಇನ್ನು ಸಂಜೆಯ ಹೊತ್ತು ಮೊಸರನ್ನ, ಅರಿಶಿನವನ್ನ, ಉಪ್ಪನ್ನ ಇತ್ಯಾದಿಗಳನ್ನ ಹೊಸಲಿಂದ ಆಚೆಗೆ ಕೊಡಬಾರದು ಅನ್ನುವಂಥದ್ದನ್ನ ಅನುಸರಣೆ ಮಾಡ್ತಾ ಇದ್ರು. ಅಕಸ್ಮಾತ್ ಹೆಪ್ಪಿಗೆ ನೆರೆಹೊರೆಯವರೇನಾದ್ರೂ ಸ್ವಲ್ಪ ಮೊಸರು, ಮಜ್ಜಿಗೆ ಕೇಳಿದಾಗ ಇಲ್ಲ ಅಂತ ಹೇಳ್ತಾ ಇರಲಿಲ್ಲ. ಆದ್ರೆ ಒಣ ಮೆಣಸಿನಕಾಯಿ ಚೂರನ್ನ ಹಾಕಿ ಮೊಸರನ್ನ ಕೊಡ್ತಾ ಇದ್ದಂತಹ ಒಂದು ಪದ್ಧತಿ ಕೂಡ ಇತ್ತು. ಇನ್ನು ಈ ವಾರ ಅಂತ ಮಾಡ್ತಾರೆ, ಅಂದ್ರೆ ಕುಲದೇವರ ವಾರ ಅಥವಾ ಒಂದೇ ದಿನ ಮಂಗಳವಾರ, ಶುಕ್ರವಾರ ತಂದೆ ಮಕ್ಕಳು ಅಥವಾ ಅಣ್ಣ ತಮ್ಮ ಒಟ್ಟೊಟ್ಟಿಗೆ ಕ್ಷೌರವನ್ನ ಮಾಡಿಸ್ಕೊಳ್ಬಾರದು ಅನ್ನುವಂಥದ್ದು ಇತ್ತು. ಇನ್ನು ಮಾಡಿದ ಅಡಿಗೆಗೆ ಒಗ್ಗರಣೆ ಹಾಕದೆ ಬಡಿಸಬಾರದು ಅನ್ನುವಂಥದ್ದು. ಇನ್ನು ಉಪನಯನ ಆದ ಮೇಲೆ ಗಂಡು ಮಕ್ಕಳು ತಂಗಳು ಪದಾರ್ಥವನ್ನ ತಿನ್ನಬಾರದು ಅನ್ನುವಂಥ ಒಂದು ಪದ್ಧತಿ ಇತ್ತು. ಊಟ ಮಾಡಲಿಕ್ಕೆ ಕಾಯಬೇಕು, ಊಟವನ್ನ ಕಾಯಿಸಬಾರದು ಅನ್ನುವಂಥದ್ದು. ಹಾಗಾಗಿ ಅನ್ನವನ್ನ ತಟ್ಟೆಗೆ ಹಾಕಿದಾಗ ಎಷ್ಟು ಹೊತ್ತಾದ್ರೂ ಕೂಡ ಬರದೇ ಇರಬಾರ್ದು, ಬಂದ ಮೇಲೆ ಮಾತ್ರ ತಟ್ಟೆಗೆ ಅನ್ನವನ್ನು ಬಡಿಸಬೇಕು ಅನ್ನುವಂಥದ್ದು ಇತ್ತು. ಇನ್ನು ಊಟ ಮಾಡಿದ ನಂತರದಲ್ಲಿ ಎಂಜಲ ಕೈಯನ್ನ ಒಣಗಿಸುವಂಥದ್ದು, ಎಂಜಲ ತಟ್ಟೆಯನ್ನ ಒಣಗಿಸುವಂಥದ್ದನ್ನ ಮಾಡಬಾರ್ದು. ಇದರಿಂದ ಅಶುಭಗಳು ಉಂಟಾಗತ್ತೆ, ಸಾಲಗಳು ಹೆಚ್ಚಾಗತ್ತೆ ಅನ್ನುವಂಥ ಒಂದು ಮಾತು ಕೂಡ ಇತ್ತು. ಇನ್ನು ಎಂಜಲ ಕೈಯಲ್ಲಿ ತಟ್ಟೆ ಎತ್ತಿಕೊಂಡು ಹೋಗಿ ತೊಳಿಬಾರದು ಅನ್ನುವಂಥದ್ದು. ಹಾಗಾಗಿ ಮೊದಲು ಕೈ ತೊಳೆದು ಬಂದು ನಂತರದಲ್ಲಿ ಆ ತಟ್ಟೆಯನ್ನು ಎತ್ತಬೇಕು ಅನ್ನುವಂಥದ್ದು ಇತ್ತು. ಹಾಗೆ ಊಟದ ಮಧ್ಯೆ ಏಳಬಾರದು ಅನ್ನುವಂಥದ್ದು ಇತ್ತು. ಹಾಗಾಗಿ ಪಂಕ್ತಿಯಲ್ಲಿ ಕೂತಾಗ ಮಧ್ಯದಲ್ಲಿ ಎದ್ದು ಕೈ ತೊಳಿಲಿಕ್ಕೆ ಹೋಗಬಾರದು ಅನ್ನುವಂಥದ್ದು. ಹಾಗೆ ಊಟ ಮಾಡುವಾಗ ಟಿವಿ ನೋಡುವಂಥದ್ದು ಅಥವಾ ಬೇಡದ ವಿಚಾರವನ್ನ ಮಾತಾಡುವಂಥದ್ದು, ಕೆಟ್ಟ ಸುದ್ದಿಯನ್ನ ಹೇಳುವಂಥದ್ದು ಅಥವಾ ದುಃಖ ಪಡುವಂಥದ್ದು, ಅಳುವಂಥದ್ದು, ಇದನ್ನು ಕೂಡ ಮಾಡಬಾರದು ಅನ್ನುವಂಥದ್ದು ಇತ್ತು. ಹಾಗೆ ಚಪ್ಪಲಿಯನ್ನ, ಕಸಬರಿಕೆಗಳನ್ನ ತಲೆ ಕೆಳಗಾಗಿ ಇಡಬಾರದು ಅನ್ನುವಂಥದ್ದು ಇತ್ತು. ಇನ್ನು ಏಣಿಯನ್ನ ಉದ್ದಕ್ಕೆ ಮಲಗಿಸಬಾರದು ಅನ್ನುವಂಥದ್ದು, ಹಾಗೆ ಮನೆಯ ಮುಂದೆ ಏಣಿಯನ್ನ ಇಡಬಾರದು ಅನ್ನುವಂಥದ್ದು ಕೂಡ ಇದೆ. ಸಂಜೆ ಹೊತ್ತು ಮನೆಯನ್ನು ಗುಡಿಸಬಾರದು, ಗುಡಿಸಿದ್ರೂ ಆ ಕಸವನ್ನ ಮನೆಯಿಂದ ಹೊರಗೆ ಚೆಲ್ಲಬಾರದು ಅನ್ನುವಂಥದ್ದು. ಹಾಗಾಗಿ ದೀಪ ಹಚ್ಚುವ ಮೊದಲೇ ಗುಡಿಸಿ, ಹಿಂಬಾಗಿಲನ್ನ ಮೊದಲು ಭದ್ರಪಡಿಸಿ, ಮುಂಬಾಗಿಲನ್ನ ತೆರೆದು ದೀಪ ಹಚ್ಚಬೇಕು ಅನ್ನುವಂಥ ಒಂದು ಪದ್ಧತಿ ಇತ್ತು. ಹಾಗೆ ಮಧ್ಯಾಹ್ನ 12 ಗಂಟೆ ನಂತರ ತುಳಸಿ ಗಿಡದ ಎಲೆಯನ್ನ ಕೀಳಬಾರದು ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಇನ್ನು ತುಳಸಿ ಸಸ್ಯವನ್ನ ಯಾರಿಗಾದ್ರೂ ಕೊಡೋದಾದ್ರೆ ಅದನ್ನ ಬೆಳಿಗ್ಗೆ ಸೂರ್ಯೋದಯದ ಸಮಯಕ್ಕೆ ಕೊಟ್ರೆ ಒಳ್ಳೇದಾಗತ್ತೆ ಅನ್ನುವಂಥದ್ದು. ಇನ್ನು ಅಪರಾಹ್ನದ ಹೊತ್ತಿನಲ್ಲಿ ನದಿ ಪಾತ್ರದಲ್ಲಾಗ್ಲಿ, ಹೊಳೆಯ ಬಳಿಯಾಗ್ಲಿ, ಮರದ ಕೆಳಗೆ ಹೋಗಬಾರದು ಅನ್ನುವಂಥದ್ದು ಇತ್ತು. ಇನ್ನು ಮನೆಯ ಮುಂದಿನ ಚಿಲಕ ಇತ್ತಲ್ಲ, ಇದನ್ನ ಶಬ್ದ ಮಾಡಬಾರದು ಅನ್ನುವಂಥದ್ದು. ಶಬ್ದ ಮಾಡಿದ್ರೆ ಸಾಲ ಜಾಸ್ತಿ ಆಗತ್ತೆ ಅನ್ನುವಂಥ ವಿಚಾರವನ್ನ ಹೇಳ್ತಾ ಇದ್ರು. ಇನ್ನು ಶುಭ ವಿಚಾರಗಳನ್ನ ಮಾತಾಡುವಂತಹ ಸಂದರ್ಭದಲ್ಲಿ ಒಂಟಿ ಸೀನಬಾರದು ಅನ್ನುವಂಥದ್ದು ಇತ್ತು. ಅಕಸ್ಮಾತ್ ಬಂದ್ರೆ ಸೂಕ್ಷ್ಮವನ್ನ ಅರಿತು ಬಹಳ ಬೇಗ ಎದ್ದು ಹೋಗ್ಬೇಕು ಅಲ್ಲಿಂದ ಅನ್ನುವಂಥದ್ದನ್ನ ಹಿರಿಯರು ತಿಳಿಸ್ತಾ ಇದ್ರು. ಇನ್ನು ಊಟದ ವಿಚಾರಕ್ಕೆ ಬಂದ್ರೆ ಇಲ್ಲಿ ಬಿಸಿ ಬಿಸಿ ಅನ್ನಕ್ಕೆ ಹಾಲ ಮೇಲೆ ಮೊಸರನ್ನ ಹಾಕಿ ತಿನ್ನಬಾರದು ಅನ್ನುವಂಥದ್ದು. ಸೋಮವಾರ ಎಣ್ಣೆ ಹಚ್ಚಿ, ಅಂದ್ರೆ ತಲೆಗೆ ಎಣ್ಣೆಯನ್ನ ಹಚ್ಚಿ ತಲೆಗೆ ನೀರನ್ನು ಹಾಕೊಳ್ಬಾರ್ದು ಅನ್ನುವಂಥದ್ದು. ಇನ್ನು ಒಂಟಿ ಕಾಲಿನಲ್ಲಿ ನಿಂತು ಮಾತಾಡಬಾರ್ದು, ಹೊಸಿಲ ಮೇಲೆ ಕೂತ್ಕೊಳ್ಬಾರ್ದು, ಮಲಗಿದಾಗ ಗೋಡೆಗೆ ಕಾಲಿನಿಂದ ಒದೆಯುತ್ತ ಗೋಡೆ ಮೇಲೆ ಕಾಲು ಹಾಕಿ ಮಲಗಬಾರದು. ಇನ್ನು ಕಾಲ ಕೆಳಗೆ ಏನಾದರೂ ತೊಟ್ಟಿಲು ಕಟ್ಟಿದ್ರೆ ಕಾಲಿನಿಂದ ತೊಟ್ಟಿಲಿನನ್ನ ಒದೆಯಬಾರದು, ಒದ್ದೆ ಬಟ್ಟೆಯನ್ನ ಮೈ ಮೇಲೆ ಧರಿಸಬಾರದು, ಸಂಜೆಯ ಮೇಲೆ ಬಟ್ಟೆಯನ್ನು ಒಗಿಬಾರದು ಇತ್ಯಾದಿ ವಿಚಾರಗಳನ್ನ ಹಿರಿಯರು ತಿಳಿಸ್ತಾ ಇದ್ರು. ಹಾಗೆ ರಾತ್ರಿ ಮುಸುರೆ ಪಾತ್ರೆಗಳಿಗೆ ನೀರು ಹಾಕಿಡದೆ ಬಿಡಬಾರದು. ಸಾಧ್ಯ ಆದ್ರೆ ರಾತ್ರಿಯೇ ಮುಸುರೆ ಪಾತ್ರೆಗಳನ್ನ ತೊಳೆದಿಡಬೇಕು ಅನ್ನುವಂಥದ್ದು. ಇನ್ನು ಸ್ವಲ್ಪ ಅಕ್ಕಿಯನ್ನ ಇಲ್ಲ ಅವಲಕ್ಕಿಯನ್ನ
ಒಂದು ಪುಟ್ಟ ಬಟ್ಟಲಿನಲ್ಲಿ ಹಾಕಿ ಮುಚ್ಚಿಟ್ಟಿರಬೇಕು. ಅಕಸ್ಮಾತ್ ಅನ್ನ ಉಳಿಯದಿದ್ದರೆ ಚೂರು ಅವಲಕ್ಕಿ ಬೆಲ್ಲವನ್ನಾದರೂ ಒಂದು ಬಟ್ಟಲಿನಲ್ಲಿ ಮುಚ್ಚಿಡಬೇಕು ಅನ್ನುವಂಥದ್ದು ಇತ್ತು. ಅಪರೂಪಕ್ಕೆ ನೆಂಟರು ಮನೆಗೆ ಬಂದಾಗ ಅಥವಾ ಮಗುವನ್ನು ನೋಡ್ಲಿಕ್ಕೆ ಬಂದಾಗ, ವಯಸ್ಸಾದವರನ್ನ ನೋಡ್ಲಿಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಬರಿಗೈಯಲ್ಲಿ ಹೋಗಬಾರ್ದು. ಹಾಗೆ ನೋಡ್ಲಿಕ್ಕೆ ಬಂದವರನ್ನು ಕೂಡ ಬರಿಗೈಯಲ್ಲಿ ಕಳಿಸಬಾರ್ದು ಅನ್ನುವಂಥ ಒಂದು ವಿಚಾರ ಇತ್ತು. ಇನ್ನು ಕಾಫಿ ಟೀ ಆಗದೇ ಇದ್ರೂ ಒಂದು ಚಮಚ ಸಕ್ಕರೆ, ಕುಡಿಯುವ ನೀರು ಅಥವಾ ಸ್ವಲ್ಪ ಬೆಲ್ಲ ಇದನ್ನ ಕೊಟ್ಟು ಅವರನ್ನ ಸತ್ಕರಿಸಬೇಕು ಅನ್ನುವಂಥದ್ದು. ಅತಿಥಿ ದೇವೋಭವ ಅನ್ನುವಂಥ ರೀತಿಯಲ್ಲಿ ಅವರನ್ನ ಸತ್ಕರಿಸ್ತಾ ಇದ್ರು. ಹಾಗೆ ಅವರಿಗೆ ಏನಾದರೂ ಕೊಡುವಂತಹ ಸಂದರ್ಭದಲ್ಲಿ ಅವರನ್ನ ಕೂರಿಸಿ ಕೊಡಬೇಕು, ನಿಲ್ಲಿಸಿಕೊಂಡು ಅವರಿಗೆ ಕೊಡಬಾರದು ಅನ್ನುವಂಥ ವಿಚಾರ ಇತ್ತು. ಹಾಗೆ ನಿಂತು ನೀರನ್ನ ಕುಡಿಬಾರ್ದು, ಕುಳಿತೇ ನೀರನ್ನು ಕುಡಿಬೇಕು ಅಂತ ಹೇಳ್ತಾ ಇದ್ರು. ಇನ್ನು ಮಠ ಮಧ್ಯಾಹ್ನದಲ್ಲಿ ಹುಣಸೆ ಮರದ ಬಳಿ ಹೋಗಬಾರ್ದು, ಹರಿದ ಬಟ್ಟೆಗಳನ್ನ ಹಾಕೊಂಡು ಪ್ರಯಾಣ ಮಾಡಬಾರ್ದು. ಹಾಗೆ ಹೆಂಗಸರು ತಲೆ ಕೂದಲನ್ನ ಬಿಟ್ಟುಕೊಂಡು ಓಡಾಡಬಾರ್ದು, ತಲೆ ಕೂದಲನ್ನ ಗಂಟು ಹಾಕೊಳ್ಬೇಕು, ಇಲ್ಲಾಂದ್ರೆ ಜಡೆ ಹಾಕೊಂಡಿರ್ಬೇಕು ಅನ್ನುವಂಥ ಒಂದು ಉಪದೇಶವನ್ನು ಕೂಡ ಹಿರಿಯರು ಮಾಡ್ತಾ ಇದ್ರು. ಒಟ್ಟಾರೆ ನಮ್ಮ ಹಿರಿಯರು ಹೇಳುವಂತಹ ಮಾತಿನಲ್ಲಿ ಒಂದು ಅರ್ಥ ಇದೆ. ಎಲ್ಲವನ್ನೂ ಕೂಡ ನಾವು ವೈಜ್ಞಾನಿಕವಾಗಿ ಹೊರಹಚ್ಚಿ ನೋಡೋದಾದ್ರೆ ಅದರಲ್ಲೂ ಕೂಡ ಒಂದು ಸಾರ ಇದೆ, ಸತ್ಯ ಇದೆ, ಅದನ್ನು ಅನುಸರಣೆ ಮಾಡ್ತಾ ಇದ್ರು. ಆದರೆ ಇತ್ತೀಚಿನ ಪೀಳಿಗೆಯಲ್ಲಿ ಇಂತಹ ವಿಚಾರಗಳಿಗೆ ಹೆಚ್ಚು ಮಹತ್ವ ಇಲ್ಲ. ಅದನ್ನು ಹೇಳಿದ್ರೂ ಕೂಡ ತಿಳ್ಕೊಳ್ಳುವಂಥವ್ರು ಇಲ್ಲ, ಹೇಳುವಂಥವ್ರು ಮೊದಲೇ ಇಲ್ಲ. ಹಾಗಾಗಿ ನಮ್ಮ ಸಂಸ್ಕಾರ ಸಂಸ್ಕೃತಿ ಇನ್ನು ಜೀವಂತವಾಗಿರಬೇಕು, ಇನ್ನೂ ಅದರ ಸೊಗಡು ಇರಬೇಕು ಅಂತ ಹೇಳಿದ್ರೆ ಹಿರಿಯರಾದಂಥವರು ಇಂತಹ ವಿಚಾರಗಳನ್ನ ಆಗಾಗ್ಗೆ ಮಕ್ಕಳ ಗಮನಕ್ಕೆ ತರ್ತಾ ಇರಬೇಕು. ಅದಕ್ಕೆ ಮೊದಲು ತಾವು ಕೂಡ ಅದನ್ನ ಅಳವಡಿಸಿಕೊಂಡು ಮಾದರಿಯಾಗಿ ನಿಲ್ಬೇಕು ಅನ್ನುವಂತಹ ವಿಚಾರವನ್ನ ಕಷ್ಟಪಟ್ಟಾದ್ರೂ ಕೂಡ ರೂಢಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ನಿಮ್ಮ ಅಪೇಕ್ಷೆಯಂತೆ ಯಶಸ್ಸನ್ನು ಪಡ್ಕೊಳ್ಳುವಂತಹ ಸಂದರ್ಭ ಇದೆ. ಆದರೆ ಅದಕ್ಕಾಗಿ ಸ್ವಲ್ಪ ಒದ್ದಾಡಬೇಕು, ಸ್ವಲ್ಪ ಒಂದು ಶ್ರಮದಾಯಕವಾಗಿ ಅದನ್ನು ಮುಂದುವರಿಸಬೇಕಾಗತ್ತೆ. ಹಾಗೆ ಹೊಸ ಜವಾಬ್ದಾರಿಗಳು ಈ ದಿನ ಹೆಚ್ಚಾಗಿ ಸಿಕ್ಕುವಂಥದ್ದು ಇದೆ. ಜವಾಬ್ದಾರಿ ಅಂತ ಹೇಳಿದ್ರೆ ಈ ದಿನ ನಿಮಗೆ ಬೇಸರ, ಅದನ್ನು ಮತ್ತೆ ಮಾಡಬೇಕಲ್ಲ ಅನ್ನುವಂಥ ಒಂದು ಚಿಂತೆ ನಿಮ್ಮನ್ನು ಆವರಿಸ್ಕೊಳ್ಳುವಂಥದ್ದು ಇದೆ. ಇನ್ನು ಈ ದಿನದಲ್ಲಿ ಸಾಲವನ್ನು ಮಾಡುವಂತಹ ಸಂದರ್ಭ ಬರ್ಬೋದು, ಅಥವಾ ಈಗಾಗಲೇ ಸಾಲ ಮಾಡಿದರೆ ಅದರಿಂದ ಒತ್ತಡಗಳು ಉಂಟಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನಗತಿಯಲ್ಲಿ ಸಾಗುವಂಥದ್ದು. ಇದು ಮನೆಯಲ್ಲಿ ಒಂದು ಪರಿಸ್ಥಿತಿಯನ್ನು, ಕಿರಿಕಿರಿಯನ್ನು ಉಂಟು ಮಾಡುವಂಥ ಒಂದು ಸ್ಥಿತಿಗೆ ತಂದು ನಿಲ್ಲಿಸ್ಬಿಡತ್ತೆ. ಏಕೆಂದರೆ ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಮೀರಿದಂತಹ ಕೆಲಸವನ್ನು ಮಾಡಲಿಕ್ಕೆ ಹೋಗ್ತೀರಿ, ಏನೋ ಮಾಡಲಿಕ್ಕೆ ಹೋಗ್ತೀರಿ, ಅಲ್ಲಿ ಎಡವಟ್ಟಾಗುವಂಥದ್ದು ಇದೆ. ಇದು ನಿಮ್ಮ ಕುಟುಂಬಸ್ಥರ ಒಂದು ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗ್ಬಿಡತ್ತೆ. ಇನ್ನು ವಿಶೇಷವಾಗಿ ಉದ್ಯೋಗದಲ್ಲಿ ಅಧಿಕಾರಿಗಳ ಕೋಪಕ್ಕೆ ಕೂಡ ನೀವು ಗುರಿಯಾಗುವಂಥದ್ದು ಕೂಡ ಇದೆ. ನೀವು ಏನೇ ಒಳ್ಳೆಯದನ್ನು ಮಾಡಲಿಕ್ಕೆ ಹೋದರೂ ಎಲ್ಲೋ ಒಂದು ಕಡೆ ನಿಮಗೆ ಅದು ಹಿಮ್ಮುಖವಾಗಿ ಬರುವಂಥ ಸಂದರ್ಭ ಜಾಸ್ತಿ ಇದೆ. ಇನ್ನು ರಾಜಕಾರಣಿಗಳ ಸಹಕಾರವನ್ನು ಪಡೆಯುವಂಥ ಒಂದು ಪ್ರಯತ್ನವನ್ನು ಈ ದಿನ ಮಾಡುವಂಥದ್ದಿದೆ. ಗಣ್ಯರನ್ನು ಭೇಟಿ ಮಾಡ್ತೀರಿ, ಅಥವಾ ಸರ್ಕಾರದ ಮಟ್ಟದಲ್ಲಿ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು ಅನ್ನುವಂಥ ಒಂದು ಅವಕಾಶ ನಿಮಗಿದೆ. ಆದರೆ ಆ ಭೇಟಿ ನಿಮ್ಮ ಸಮಸ್ಯೆಯನ್ನು ಸಂಪೂರ್ಣವಾಗಿ ಬಗೆಹರಿಸಲ್ಲ, ಒಂದು ಅಟೆಂಪ್ಟ್ ಮಾಡ್ಬೋದಷ್ಟೇ. ಆದರೆ ಪುನಃ ಅದನ್ನು ನಾಳೆಯ ದಿನ ನೀವು ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನ ಹಿರಿಯರ ವಾತ್ಸಲ್ಯ, ಅವರ ಒಂದು ಪ್ರೀತಿ, ಮಮಕಾರ, ಹಾಗೆ ಒಂದು ಸಹಕಾರ ನಿಮಗೆ ಲಭ್ಯವಾಗತ್ತೆ. ಹಾಗಾಗಿ ನೀವು ಅಂದುಕೊಂಡಂತಹ ಕೆಲಸವನ್ನು ಮಾಡಬೇಕಿದ್ರೆ ಈ ದಿನ ಹಿರಿಯರ ಸಲಹೆ ಸಹಕಾರದಿಂದ ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಯಾವುದೇ ವಿಚಾರವನ್ನಾಗಲಿ ಸರಿಯಾಗಿ ತಿಳ್ಕೊಂಡು ನೀವು ಒಂದು ನಿರ್ಣಯಕ್ಕೆ ಬರಬೇಕಾಗತ್ತೆ. ನಿಮ್ಮ ಅಭಿಪ್ರಾಯ ಹೇಳುವ ಮೊದಲು ಒಂದಲ್ಲ 2 ಸಲ ಆಲೋಚನೆ ಮಾಡಿ ನಿಮ್ಮ ತೀರ್ಮಾನವನ್ನು ಹೇಳಬೇಕಾಗತ್ತೆ. ಹಾಗಾಗಿ ನಿಮ್ಮ ಮಾತಿನಲ್ಲಿ ಸ್ವಲ್ಪ ಸಂಯಮವನ್ನು ಕಾಯ್ದುಕೊಳ್ಬೇಕು, ಮಾತಿನಲ್ಲಿ ನಿಯಂತ್ರಣ ಇರಬೇಕಾಗತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ನೀವು ಕ್ರಮಿಸುವಂತಹ ದಾರಿ ಏನಾದರೂ ಹೊಸದಾಗಿದ್ದರೆ, ಅಥವಾ ನೀವು ಮಾಡ್ತಾ ಇರುವಂತಹ ಕೆಲಸ ಕಾರ್ಯಗಳೇನಾದರೂ ಹೊಸದಲ್ಲಿ ಇದ್ದರೆ ಅದರಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಆಲೋಚನೆಯ ದಾರಿಯಲ್ಲಿ ಯಾರದ್ದೇ ಒಂದು ಪ್ರಭಾವ ಇರಬಾರ್ದು. ಯಾರೂ ಕೂಡ ನಿಮ್ಮ ಒಂದು
ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸಬಾರ್ದು. ಆ ರೀತಿಯಲ್ಲಿ ನಿಮ್ಮ ಹಿತಶತ್ರುಗಳನ್ನು ಈ ದಿನ ಸ್ವಲ್ಪ ದೂರ ಇಡಬೇಕಾಗತ್ತೆ. ಹಾಗೆ ಈ ದಿನ ವೃತ್ತಿಪರ ವ್ಯವಹಾರಗಳಲ್ಲಿ ಸ್ವಲ್ಪ ಶ್ರಮ ಜಾಸ್ತಿ ಇದೆ. ಲಾಭ ಶ್ರಮಕ್ಕೆ ತಕ್ಕಂತೆ ಸಿಕ್ಕಲ್ಲ. ಇದರಿಂದ ಸ್ವಲ್ಪ ಬೇಸರ, ಜಿಗುಪ್ಸೆ ಆಗುವಂಥದ್ದು ಇರುತ್ತೆ. ಆದರೆ ಈ ನಿರೀಕ್ಷಿತ ಬದಲಾವಣೆಗಳು ನಿಮಗೆ ನಾಳೆಯಿಂದ ಆರಂಭ ಆಗುವಂಥದ್ದಿದೆ. ಹಾಗಾಗಿ ಈ ದಿನ ಯಾವುದೇ ಫಲಿತಾಂಶ ಬಂದರೂ ಕೂಡ ಅದು ಭಗವಂತ ನೀಡಿರುವಂಥ ಒಂದು ಭಿಕ್ಷೆ, ಪಾಲಿಗೆ ಬಂದದ್ದೇ ಪಂಚಾಮೃತ ಅಂತ ಹೇಳಿ ಅದನ್ನು ಸ್ವೀಕರಿಸಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಮಕ್ಕಳ ಜೊತೆಯಲ್ಲಿ ಸೌಹಾರ್ದಯುತವಾಗಿರ್ತೀರಿ. ಯಾವುದೇ ಒಂದು ವಿಚಾರ ಬಂದರೂ ಕೂಡ ಅದನ್ನು ಬಹಳ ಮೃದುವಾಗಿ, ಸರಳವಾಗಿ ಚರ್ಚೆ ಮಾಡಿ ಪರಿಹಾರ ಕಂಡುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೀರಿ. ಹಾಗೆ ಈ ಹಣದ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವ್ರು ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಲೇವಾದೇವಿ ವ್ಯವಹಾರವನ್ನು ಮಾಡದೇ ಇರುವಂಥದ್ದೇ ತುಂಬ ಉತ್ತಮ. ಹಾಗೆ ಅತಿಯಾದ ಆತ್ಮವಿಶ್ವಾಸ ಒಳ್ಳೆಯದಲ್ಲ. ಸ್ವಲ್ಪ ಅದರಲ್ಲಿ ನೀವು ಸಾಧಕ ಬಾಧಕಗಳನ್ನು ನೋಡಿ ಮುಂದುವರಿಯುವಂಥದ್ದು. ಹಾಗೆ ನಿಮ್ಮ ಅನುಭವವನ್ನು ಇಲ್ಲಿ ಅಪ್ಲೈ ಮಾಡುವಂಥ ಒಂದು ಅವಕಾಶ ಇದೆ. ಮುಂದುವರಿಸಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ದುರ್ಗಾಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿ, ಪಾರ್ವತಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಬಹಳ ಅಪರೂಪದ ದಿನ, ವಿಶೇಷವಾದಂತಹ ದಿನ. ನೀವು ಪರಿಶ್ರಮದಿಂದ ಕೆಲಸಗಳನ್ನು ಮುಂದುವರಿಸುವಂತಹ ದಿನ. ಏನೋ ಒಂದು ಹಠ ಇದೆ, ಛಲ ಇದೆ, ಕೆಲಸ ಆಗಲೇಬೇಕು ಅನ್ನುವಂಥದ್ದು. ಏಕೆಂದರೆ ಅಕ್ಕಪಕ್ಕದವರು, ನೆರೆಹೊರೆಯವರು ನಿಮ್ಮ ಶಕ್ತಿ ಸಾಮರ್ಥ್ಯವನ್ನು ಗಮನಿಸ್ತಾ ಇದ್ದಾರೆ, ನಿಮ್ಮ ಬುದ್ಧಿವಂತಿಕೆಯನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿಯೇ ಪ್ರಾರಂಭ ಆದಂಥ ಕೆಲಸ ಪೂರ್ಣ ಆಗಲೇಬೇಕು ಅನ್ನುವಂಥ ಒಂದು ಹಠದ ಧೋರಣೆಯಿಂದ ಕೆಲಸವನ್ನು ಮಾಡುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ಲೆಕ್ಕಾಚಾರ ಚೆನ್ನಾಗಿದೆ. ನೀವು ಏನು ಅಂದುಕೊಳ್ತೀರೋ ಅದೇ ಆಗುವಂಥದ್ದು, ಅದೇ ರೀತಿಯ ಫಲಿತಾಂಶವನ್ನು ಪಡ್ಕೊಳ್ಳುವಂಥದ್ದು ಕೂಡ ಈ ದಿನ ಇದೆ. ಹಾಗಾಗಿ ಕೆಲಸದ ಮೇಲೆ ಸಂಪೂರ್ಣವಾದಂತಹ ಗಮನ ಇದೆ. ಎಲ್ಲೂ ಕೂಡ ನೀವು ಸೋಲಾಗಲಿ ಅಥವಾ ನಷ್ಟ ಉಂಟಾಗುವಂತಹ ಸಂದರ್ಭಗಳನ್ನು ಈ ದಿನ ಎದುರಿಸಲ್ಲ. ಯಾಕೆಂದರೆ ತುಂಬ ಅಲರ್ಟ್ ಆಗಿರ್ತೀರಿ. ಇನ್ನು ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಪ್ರಮುಖ ನಿರ್ಧಾರಗಳನ್ನು ಕಾರ್ಯಗತಗೊಳಿಸುವಂತಹ ದಿನ ಕೂಡ. ಬಂಡವಾಳ ಬೇಕಾ, ಅದನ್ನು ಹೂಡಿಕೆ ಮಾಡಲಿಕ್ಕೆ ಸಿದ್ಧವಾಗಿದ್ದೀರಿ. ಹಣ ಬೇಕಾ, ಸಾಲ ತರಲಿಕ್ಕೆ ಈ ದಿನ ಧೈರ್ಯವಾಗಿ ಮುನ್ನುಗ್ಗುವಂಥದ್ದು ಇದೆ. ಒಟ್ಟಾರೆ ವ್ಯಾಪಾರಸ್ಥರಿಗೆ ಈ ದಿನ ಅತ್ಯುತ್ತಮವಾದಂತಹ ದಿನ. ಹಾಗೆ ಈ ದಿನದಲ್ಲಿ ನಿಮ್ಮ ಗುರಿ ಸಾಧನೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಸ್ವಲ್ಪ ಅಡೆತಡೆಗಳು ಬರ್ಬೋದು. ಯಾರದ್ದೋ ಒಂದು ಸಲಹೆ ಬರ್ಬೋದು. ಇದು ತಪ್ಪು ದಾರಿಗೆ ಎಳೆಯುವಂಥ ಒಂದು ಸಲಹೆ. ಹಾಗಾಗಿ ತುಂಬ ಪ್ರಾಕ್ಟಿಕಲ್ ಆಗಿ ಈ ದಿನ ನೀವು ನಿಮ್ಮ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಯೋಜನೆಯನ್ನು ರೂಪಿಸಬೇಕು. ಹಾಗೆ ಈ ದಿನ ನಿಮ್ಮ ಸಂಗಾತಿ, ಪ್ರೀತಿಪಾತ್ರರ ಬೇಡಿಕೆಗಳೇನು ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಅವರ ಮನಸ್ಸನ್ನು ಸಂತೋಷಪಡಿಸಬೇಕು. ಅದಕ್ಕಾಗಿ ಈ ದಿನ ಸ್ವಲ್ಪ ಕಸರತ್ತು ಮಾಡಬೇಕಾಗತ್ತೆ, ಸ್ವಲ್ಪ ಎಕ್ಸ್ಟ್ರಾ ವರ್ಕ್ ಮಾಡಬೇಕು. ಹಾಗೆ ಅವರ ಸೈಕಾಲಜಿಯನ್ನು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ಆದರೆ ಸಂತೋಷ ಇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ. ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಹಾಗಾಗಿ ನೀವು ತೆಗೆದುಕೊಂಡಂಥ ತೀರ್ಮಾನವನ್ನು ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡುವಂಥದ್ದು ಉತ್ತಮ. ಏಕೆಂದರೆ ಏಕಾಏಕಿ ತೆಗೆದುಕೊಂಡಂತಹ ತೀರ್ಮಾನದಲ್ಲಿ ಕೆಲವು ಎಡವಟ್ಟುಗಳಾಗುತ್ತೆ, ಕೆಲವು ಸಮಸ್ಯೆಗಳು ಮುಂದೆ ಬರಬಹುದು. ಹಾಗಾಗಿ ಮುಂದೆ ಯಾವಾಗಲೂ ಸಮಸ್ಯೆ ಬರೋದಕ್ಕಿಂತ ಈಗಲೇ ಆರಂಭದಲ್ಲೇ ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನುವಂಥ ರೀತಿಯಲ್ಲಿ ಈ ದಿನ ಪ್ರಯತ್ನ ಮುಂದುವರಿಸಬೇಕಾಗತ್ತೆ. ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ಮುಂಜಾಗ್ರತೆ ಬೇಕು. ಏಕೆಂದರೆ ಆರೋಗ್ಯ ಈ ದಿನ ನಿಮಗೆ ಅಷ್ಟಕ್ಕಷ್ಟೇ ಇರುವಂಥದ್ದು. ದೇಹ ಚೆನ್ನಾಗಿದ್ದರೂ ಮನಸ್ಸು ಚೆನ್ನಾಗಿಲ್ಲ, ಮನಸ್ಸು ಚಂಚಲವಾಗಿರುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ಕೆಲಸಗಳು ಆಗದೇ ಇದ್ದಾಗ ತುಂಬ ಹತಾಶೆ ಉಂಟಾಗುತ್ತೆ, ನಿರಾಸೆ ಉಂಟಾಗುತ್ತೆ. ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ಸ್ವಲ್ಪ ನಿಮಗೆ ಬಾಧೆಗಳು ಉಂಟಾಗುವಂಥದ್ದು, ಏನೋ ಒಂದು ದುಃಖ, ನೋವು, ಯಾರಿಗೂ ಹೇಳಿಕೊಳ್ಳಲಾಗದಂಥ ಒಂದು ಸ್ಥಿತಿಯಲ್ಲಿ ಇರುವಂಥದ್ದು ಕೂಡ ಇರುತ್ತೆ. ಇನ್ನು ಸಮಾಜದಲ್ಲಿರುವಂಥ ಹಿರಿಯರು, ನಿಮ್ಮ ಕುಟುಂಬದಲ್ಲಿರುವಂಥ ಹಿರಿಯರು ನಿಮ್ಮ ಒಂದು ಯೋಜನೆಗೆ ಈ ದಿನ ಸಪೋರ್ಟಿವ್ ಆಗಿ ಇರಲ್ಲ. ಇದು ಕೂಡ ನಿಮಗೆ ದುಃಖವನ್ನು ತರುವಂಥದ್ದು.
ಹಾಗೆ ಈ ದಿನ ನಿಮ್ಮ ಪ್ರತಿ ಕೆಲಸದಲ್ಲೂ ಬೇರೆಯವರ ಒಂದು ನಿಗಾ ಇದೆ, ಬೇರೆಯವರು ಅದನ್ನು ನಿಯಂತ್ರಣ ಮಾಡುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ದಿನ ನೀವು ಹಠಾತ್ತಾಗಿ ಸ್ವಾತಂತ್ರ್ಯವನ್ನು ಕಳೆದುಕೊಂಡಂತಹ ರೀತಿಯಲ್ಲಿ ಒದ್ದಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮ ದೇಹಕ್ಕೆ ಆಯಾಸ ತುಂಬ ಆಗುತ್ತೆ, ವಿಶ್ರಾಂತಿಯ ಅಗತ್ಯ ಇದೆ. ಹಾಗಾಗಿನೇ ಈ ದಿನದಲ್ಲಿ ಊಟ ತಿಂಡಿಯ ವಿಚಾರದಲ್ಲಿ ಸ್ವಲ್ಪ ಜಾಗೃತರಾಗಿ ಇರಿ. ಇನ್ನು ಇಷ್ಟ ಇಲ್ಲದೇ ಇದ್ದರೂ ಕೂಡ ನಿಮ್ಮ ಮೇಲಧಿಕಾರಿಗಳ ಮಾತನ್ನು ಕೇಳಬೇಕಾಗತ್ತೆ. ಹಿರಿಯರ ಮಾತನ್ನು ಈ ದಿನ ಕೇಳಿಸ್ಕೊಂಡೇ ಮುಂದುವರಿಬೇಕು, ವಿಧಿ ಇಲ್ಲ. ಹಾಗಾಗಿ ಈ ದಿನ ತ್ಯಾಗದ ದಿನ ನಿಮಗೆ, ಅಂದರೆ ಅವರಿಗಾಗಿ ಈ ದಿನ ನಿಮ್ಮತನವನ್ನು ಬಿಟ್ಟುಕೊಡುವಂಥದ್ದು, ನಿಮ್ಮ ಒಂದು ಸೌಕರ್ಯ ಸೌಲಭ್ಯಗಳನ್ನು ಫೋರ್ಗೋ ಮಾಡುವಂಥ ಸಾಧ್ಯತೆಗಳು ಕೂಡ ಈ ದಿನ ಕಾಣಿಸ್ತಾ ಇದೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಒಂದು ಶಿಸ್ತನ್ನು ಕಾಯ್ದುಕೊಳ್ತೀರಿ. ಏನೋ ಒಂದು ಲಾಭ ಇದೆ, ಹಾಗೆ ಪ್ರಗತಿ ಇದೆ, ಅಭಿವೃದ್ಧಿ ಇದೆ. ಇದರ ಒಂದು ಹಿನ್ನೆಲೆಯಲ್ಲಿ ಕೆಲಸಗಳನ್ನು ನೀವು ಆರಂಭ ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಆತ್ಮವಿಶ್ವಾಸದಿಂದ ಕೆಲಸಗಳು ಆರಂಭ ಆಗುತ್ತೆ. ಅಷ್ಟೇ ವಿಶೇಷವಾಗಿ ನಿಮಗೆ ಫಲಿತಾಂಶಗಳು ಕೂಡ ಪ್ರಾಪ್ತಿಯಾಗುತ್ತೆ. ಇನ್ನು ಈ ದಿನ ಭೂಮಿ ಖರೀದಿ ಆಗಲಿ, ವಾಹನ ಖರೀದಿ ಮಾಡುವಂಥದ್ದು, ಚಿನ್ನ ಬೆಳ್ಳಿ ಖರೀದಿ, ಇಂಥ ಯೋಗಗಳು ಕೂಡ ಇರುವಂಥ ಸಂದರ್ಭ ಇದೆ. ಹಾಗಾಗಿ ಮನೆಗೆ ಬೇಕಾದಂಥ ಕೆಲವು ಸಾಮಗ್ರಿಗಳನ್ನು ಈ ದಿನ ಖರೀದಿ ಮಾಡಿ ತರ್ತೀರಿ. ಇನ್ನು ಹೊರ ಸಂಚಾರ, ದೂರದ ಪ್ರಯಾಣ, ಇಂಥ ವಿಚಾರಗಳಲ್ಲೂ ಕೂಡ ಆಸಕ್ತಿ ಇದೆ. ಯಾವುದೋ ಒಂದು ಉದ್ದೇಶಿತ ಕಾರ್ಯಕ್ಕೆ ನೀವು ಪ್ರಯಾಣ ಮಾಡಬೇಕಾಗಬಹುದು, ಆದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ನಂಬಿದವರೇ ಕೈ ಕೊಡುವಂಥ ಸಂದರ್ಭಗಳು ಕೂಡ ಬರ್ಬೋದು. ಯಾಕೆ ಅಂದರೆ ಅತಿಯಾಗಿ ಒಬ್ಬರನ್ನು ನೀವು ಆಶ್ರಯಿಸುವಂಥದ್ದು, ಅವರನ್ನೇ ನಂಬಿದ್ದೀರಿ, ಅವರಿಲ್ಲದೆ ನಿಮ್ಮ ಜೀವನ ಇಲ್ಲ ಅನ್ನುವಂಥ ರೀತಿಯಲ್ಲಿದ್ದಾಗ ಅವರು ನಿಮ್ಮ ಒಂದು ಈ ಉದಾರ ಮನೋಭಾವವನ್ನೇನಿದೆ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಅವರನ್ನು ಹೆಚ್ಚು ಅವಲಂಬಿಸುವಂಥದ್ದನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಬೇಕು. ಇನ್ನು ನಿಮ್ಮ ಕೋಪವನ್ನು, ನಿಮ್ಮ ಅಸಮಾಧಾನವನ್ನು ಈ ದಿನ ಮಾತಿನ ಮೂಲಕ ಹೊರ ಹಾಕಬೇಡಿ. ಯಾಕೆಂದರೆ ನಾಲಿಗೆ ತುದಿಯವರೆಗೆ ಬಂದ್ಬಿಡತ್ತೆ ಮಾತು, ಆದರೆ ಅದನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಮಾತಾಡಿದ್ರೆ ಹೋಯಿತು, ಮುತ್ತು ಒಡೆದ್ರೆ ಹೋಯಿತು. ಹಾಗಾಗಿ ಆದಷ್ಟು ಮಾತನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಯಾವುದೇ ಸಂದರ್ಭದಲ್ಲಿ ನಿಮ್ಮ ಸಂಗಾತಿಗೆ ಭಾವನಾತ್ಮಕವಾದಂಥ ಬೆಂಬಲವನ್ನು ಕೊಡಿ. ನೀವು ಜೊತೆಯಲ್ಲಿದ್ದೇನೆ ಅನ್ನುವಂಥದ್ದನ್ನು ಅವರಿಗೆ ಹೇಳಿ ಧೈರ್ಯ ತುಂಬಿ ಅವರು ಕೂಡ ನಿಮಗೆ ಪ್ರತಿ ಸಹಕಾರವನ್ನು ಮಾಡ್ತಾರೆ. ಇದು ಪರಸ್ಪರ ಬಲಗಳನ್ನು ನೀವು ಹಂಚಿಕೊಳ್ಳುವಂಥದ್ದು, ವಿನಿಮಯ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ದುರ್ಗಾ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿಯವರಿಗೆ ಈ ದಿನ ಏಕಾಗ್ರತೆಯ ಕೊರತೆ ಇರುವಂಥದ್ದು, ಕೆಲಸದಲ್ಲಿ ಕಾನ್ಸಂಟ್ರೇಟ್ ಮಾಡಲಿಕ್ಕಾಗಲ್ಲ, ಮನಸ್ಸು ಬಹಳ ವಿಚಿತ್ರವಾಗಿ ವರ್ತಿಸ್ತಾ ಇದೆ, ಚಂಚಲವಾಗಿದೆ, ಏನೋ ಆಸೆ ಏನೋ ಬೇಕು ಅನ್ನೋಂಥ ರೀತಿಯಲ್ಲಿ ವರ್ತಿಸುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಪ್ರಯತ್ನದಲ್ಲಿ ಮಿಶ್ರ ಫಲಗಳನ್ನು ಕಾಣುವಂಥ ಸಂದರ್ಭ. ಹಾಗೆ ಈ ದಿನ ಕೆಲವೊಂದು ಸಮಸ್ಯೆಗಳಿಗೆ ಉತ್ತರವನ್ನು ಹುಡುಕುವಂಥ ಒಂದು ಪ್ರಯತ್ನ ಕೂಡ ಇದೆ. ಅದಕ್ಕಾಗಿ ಸ್ವಲ್ಪ ಓಡಾಟ ಹೋರಾಟ ಎರಡೂ ಕೂಡ ಇಡುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ಕೆಲವು ವಿಶೇಷ ವಸ್ತುಗಳ ಬಗ್ಗೆ, ಅದರ ಮಾಲೀಕತ್ವದ ಬಗ್ಗೆ, ಅದರ ಹಕ್ಕಿನ ಬಗ್ಗೆ ಕೆಲವೊಂದು ಮನಸ್ತಾಪಗಳು, ಮಾತಿನ ಚಕಮಕಿಗಳು ಕೂಡ ಆಗುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲೇ ಮನಸ್ತಾಪಗಳಾಗ್ಬೋದು, ಭಿನ್ನಾಭಿಪ್ರಾಯಗಳು ಬರ್ಬೋದು. ಕೆಲಸಕ್ಕೆ ಬಾರದಂತಹ ವಿಚಾರ ಅದು, ಆದರೂ ಮೂರನೆಯವರ ವಿಚಾರ. ಇದಕ್ಕಾಗಿ ಈ ದಿನ ನಿಮ್ಮ ವಿಶೇಷವಾಗಿ ಬಂಧುಗಳ ಜೊತೆಯಲ್ಲಿ ಮನಸ್ತಾಪಗಳಾಗುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಗಮನ ಕೊಟ್ಟರೆ ಅದು ಸರಿದಾರಿಯಲ್ಲಿರುತ್ತೆ, ಇಲ್ಲ ಅಂತ ಹೇಳಿದ್ರೆ ಈ ದಿನ ಅದನ್ನು ದುರಸ್ತಿ ಮಾಡಲಿಕ್ಕೆ ಮತ್ತಷ್ಟು ಶ್ರಮ ಹಾಕಬೇಕು, ಮತ್ತಷ್ಟು ಖರ್ಚು ವೆಚ್ಚಗಳು ಕೂಡ ಹೆಚ್ಚಾಗುವಂಥದ್ದು ಇದೆ. ಒಟ್ಟಾರೆ ಈ ದಿನ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳು ಸಮಯಕ್ಕೆ ಸರಿಯಾಗಿ ಆಗದೇ ಇದ್ದರೂ ಅವುಗಳ ಬಗ್ಗೆ ವಿಶೇಷ ಗಮನವನ್ನು ನೀವು ಕೊಡಬೇಕಾಗತ್ತೆ. ಇನ್ನು ಈ ದಿನ ಇಷ್ಟ ಇಲ್ಲದೇ ಇದ್ದರೂ ಕೂಡ
ಕೆಲವೊಂದು ಮಾತುಗಳನ್ನು ಕೇಳಬೇಕಾಗತ್ತೆ. ಪ್ರೀತಿ ಪಾತ್ರರ ಮಾತು ಅದು ನಿಮಗೆ ತುಂಬ ಅಸಹನೀಯ ಅನಿಸಿದ್ರೂ ಕೂಡ ಅದನ್ನು ಸಹಿಸ್ಕೊಳ್ಬೇಕು ಈ ದಿನದಲ್ಲಿ. ಹಾಗಾಗಿ ಅವರ ಮಾತುಗಳನ್ನು ಕೇಳಿಸ್ಕೊಳ್ಳಿ. ಇನ್ನು ಈ ದಿನ ನಿಮ್ಮ ಕುಟುಂಬದಲ್ಲಿ ಒಂದು ರೀತಿಯಲ್ಲಿ ಉದ್ವಿಗ್ನತೆ ಜಾಸ್ತಿ ಆಗುವಂಥ ಸಂಭವ ಇದೆ. ಏನೋ ಒಂದು ವಿಚಾರಕ್ಕಾಗಿ ಕುಟುಂಬಸ್ಥರಲ್ಲಿ ಒಂದು ರೀತಿಯಲ್ಲಿ ತವಕ, ತುಡಿತ, ಏನೋ ಒಂದು ರೀತಿಯಲ್ಲಿ ಚಡಪಡಿಕೆ ಹೆಚ್ಚಾಗಿರುವಂಥ ಸಂದರ್ಭಗಳಿದೆ. ಹಾಗಾಗಿ ಮನಸ್ಸನ್ನು ಈ ದಿನ ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಳ್ಳಿ, ಸಮಾಧಾನದಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಆಂಜನೇಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿಯವರಿಗೆ ಈ ದಿನ ಯೋಜಿತ ಕಾರ್ಯಗಳು ತ್ವರಿತವಾಗಿ ಪೂರ್ಣ ಆಗುವಂಥ ದಿನ. ಅಂದರೆ ಪ್ರಾಪರ್ ಪ್ಲ್ಯಾನಿಂಗಲ್ಲಿದ್ದರೆ ಕೆಲಸಗಳಾಗುತ್ತೆ, ಪೂರ್ವ ಸಿದ್ಧತೆ ಇದ್ದರೆ ಕೆಲಸಗಳು ಬಹಳ ಬೇಗ ಆಗುತ್ತೆ. ಹಾಗಾಗಿನೇ ಯಾವುದೇ ಕೆಲಸವನ್ನು ಮಾಡುವ ಮೊದಲು ಅದರ ಒಂದು ಪೂರ್ವ ಸಿದ್ಧತೆಯನ್ನು ನೀವು ಸಿದ್ಧ ಮಾಡಿಕೊಳ್ಳಿ, ಒಂದು ರೂಪುರೇಷೆಯನ್ನು ತಯಾರು ಮಾಡಿಕೊಳ್ಳಿ. ಹಾಗಾಗಿ ನಿಮ್ಮ ಕೆಲಸ ಕೂಡ, ನಿಮ್ಮ ಪ್ರಯಾಣ ಕೂಡ ಪಕ್ಕಾ ಆಗುವಂಥದ್ದು, ಅದು ಬೇಗ ಫಲಿತಾಂಶವನ್ನು ಕೊಡುವಂಥದ್ದು ಕೂಡ ಆಗುತ್ತೆ. ಹಾಗೆ ಈ ದಿನ ವಿವಾದಗಳೇನಾದರೂ ಬಂದರೆ ಬಹಳ ಬುದ್ಧಿವಂತಿಕೆಯಿಂದ ಪರಿಹಾರ ಮಾಡಿಕೊಳ್ತೀರಿ. ಅಂಥ ಒಂದು ಚಾಕಚಕ್ಯತೆ ಇದೆ, ಅಂಥ ಒಂದು ವಿಶೇಷವಾದಂತಹ ಒಂದು ಬುದ್ಧಿವಂತಿಕೆ, ಅಷ್ಟೇ ಮೇಧಾವಿತನ ಈ ದಿನ ಇರುವಂಥದ್ದು ಕೂಡ ಇದೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಹೊಸ ಪ್ರೋತ್ಸಾಹವನ್ನು ಪಡ್ಕೊಳ್ಳುವಂಥದ್ದು ಇದೆ. ನಿಮ್ಮ ದೂರದ ಬಂಧುಗಳಿಂದ, ಆತ್ಮೀಯ ಸ್ನೇಹಿತರಿಂದ ಈ ದಿನ ಒಳ್ಳೆಯ ಸಹಕಾರ ಸಿಕ್ಕತ್ತೆ. ನೆನಪಿನಲ್ಲಿ ಉಳಿಯಬಹುದಾದಂತಹ ಒಂದು ಸಮಸ್ಯೆಗೆ ಪರಿಹಾರವನ್ನು ಕೂಡ ಕಂಡುಕೊಳ್ಳುವಂಥದ್ದು ಇದೆ. ಹಾಗೆ ಈ ವ್ಯಾಪಾರದ ಆರಂಭಕ್ಕೆ ಇದ್ದಂತಹ ಅಡೆತಡೆಗಳು ನಿವಾರಣೆಯಾಗುತ್ತೆ. ಆದರೆ ಕುಟುಂಬದ ಒಳಗೆ ಈ ದಿನ ಸ್ವಲ್ಪ ಮನಸ್ತಾಪಗಳು, ಜೊತೆಗೆ ಈ ಹಣದ ವಿಚಾರದಲ್ಲಿ ಈ ದಿನ ಒಬ್ಬರನ್ನು ಮತ್ತೊಬ್ಬರು ನಂಬಲ್ಲ, ಅಂಥ ಒಂದು ಸನ್ನಿವೇಶ ಕೂಡ ಬರಬಹುದು. ಹಾಗೆ ಈ ದಿನ ನಿಮ್ಮ ಕೆಲಸಗಳಿಗಾಗಲಿ ಅಥವಾ ನಿಮ್ಮ ಯೋಜಿತ ಚಟುವಟಿಕೆಗಾಗಲಿ ಹಣದ ಕೊರತೆ ಉಂಟಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು, ಇದನ್ನು ಮಾತ್ರ ಮರಿಬೇಡಿ. ಇನ್ನು ಈ ದಿನದಲ್ಲಿ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ನಿರಾಸೆ ಉಂಟಾಗುವಂಥದ್ದು ಕೂಡ ಇದೆ. ಅದು ಸರಿ ಹೋಗಬೇಕು, ಅದರಿಂದ ನಿಮಗೆ ಸಂತೋಷ ಸಿಗಬೇಕು ಅಂತ ಹೇಳಿದ್ರೆ ಈ ದಿನ ಸ್ವಲ್ಪ ಹೊಂದಾಣಿಕೆಯನ್ನು ಮಾಡಿಕೊಳ್ಳುವಂಥದ್ದನ್ನು ಮಾಡಿ. ನಿಮ್ಮದೇ ಹಠ ಸಾಧನೆ ಆಗಲೇಬೇಕು ಅನ್ನೋಂಥದ್ದನ್ನು ಬಿಟ್ಬಿಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹಾಗೆ ಈ ದಿನ ಮಹಾವಿಷ್ಣುವನ್ನು ಕೂಡ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿಯವರಿಗೆ ಈ ದಿನ ಲಾಭದಾಯಕವಾದಂತಹ ದಿನ. ಅದರಲ್ಲೂ ನಿಮ್ಮ ಬಾಲ್ಯದ ಗೆಳೆಯರ ಜೊತೆ, ನಿಮ್ಮ ಪ್ರಾಣ ಸ್ನೇಹಿತರ ಜೊತೆಯಲ್ಲಿ ಈ ದಿನ ಒಂದು ವ್ಯವಹಾರಕ್ಕೆ ಹೋಗ್ತೀರಿ. ಒಂದು ಪ್ರಯಾಣ ಇದೆ, ಪ್ರಯಾಣ ನಿಮಗೆ ಒಳ್ಳೆಯ ಲಾಭವನ್ನು ತಂದುಕೊಡುತ್ತೆ. ಹಾಗೆ ಈ ದಿನದಲ್ಲಿ ಸ್ತ್ರೀಯರ ವಿಚಾರದಲ್ಲಿ ನೀವು ತೆಗೆದುಕೊಳ್ಳುವಂತಹ ತೀರ್ಮಾನದಿಂದ ಸ್ವಲ್ಪ ಕಿರಿಕಿರಿ ಆಗುವಂಥದ್ದು ಇದೆ. ಹಾಗಾಗಿ ಅವರ ವಿಚಾರಗಳಾಗಲಿ ಅಥವಾ ಅವರಿಗೆ ನೀವು ಯಾವುದೇ ರೀತಿಯ ಭರವಸೆಗಳನ್ನು ಕೊಟ್ಟಿದ್ದರೆ ಅದನ್ನು ಈಡೇರಿಸುವಂಥ ಒಂದು ಪ್ರಯತ್ನವನ್ನಾಗಲಿ ಆದ್ಯತೆ ಮೇರೆಗೆ ಮಾಡಿಬಿಡಿ, ಅದಕ್ಕೆ ಪ್ರಿಯಾರಿಟಿ ಕೊಟ್ಬಿಡಿ. ಹಾಗಾಗಿ ಮನೆಯಲ್ಲಿರುವಂತಹ ಸ್ತ್ರೀಯರು ಸಮಾಧಾನದಿಂದ ಇದ್ದರೆ ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿ ಆಗುತ್ತೆ. ಅವರು ಕೊರಗ್ತಾ ಇದ್ದರೆ ನಿಮ್ಮ ಕೆಲಸಗಳು ಕೂಡ ಕೊರಗುವಂತಹ ಸ್ಥಿತಿಯಲ್ಲೇ ಇರುತ್ತೆ, ಅವು ಪೂರ್ಣ ಆಗಲ್ಲ. ಹಾಗಾಗಿ ಈ ದಿನ ಅಂಥ ಒಂದು ಸಂದರ್ಭ ಏನಾದರೂ ಬಂದರೆ ಸ್ವಲ್ಪ ಸೂಕ್ಷ್ಮವಾಗಿ ತೀರ್ಮಾನವನ್ನು ಕೈಗೊಳ್ಳಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ವೃತ್ತಿಪರ ಉದ್ಯೋಗಗಳಲ್ಲಿ ಅಧಿಕಾರಿಗಳ ಜೊತೆಯಲ್ಲಿ ಇದ್ದಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ತೀರಿ. ಬಹಳ ಬುದ್ಧಿವಂತಿಕೆಯಿಂದ ಈ ಸಮಸ್ಯೆ ನಿವಾರಣೆಯಾಗುತ್ತೆ. ಹಾಗೆ ಎಲ್ಲ ಕೆಲಸ ಕಾರ್ಯಗಳು ಕೂಡ ಸಮಯಕ್ಕೆ ಸರಿಯಾಗಿ ಪೂರ್ಣ ಆಗೋದರಿಂದ ನೀವು ಉತ್ತಮ ಫಲಗಳನ್ನು ಅನುಭವಿಸುವಂಥ ಯೋಗ ಚೆನ್ನಾಗಿದೆ. ಇನ್ನು ನೀವು ಯಾರಿಗಾದರೂ ಒಂದು ಮಾತನ್ನು ಕೊಟ್ಟಿದ್ದರೆ, ಪ್ರಾಮಿಸ್ ಮಾಡಿದರೆ, ಆಡಿರೋ ಮಾತನ್ನು ಉಳಿಸ್ಕೊಳ್ಬೇಕು, ಭರವಸೆ ಈಡೇರಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗಾಗಿ ಈ ದಿನ ಪ್ರಬುದ್ಧವಾಗಿರುವಂಥ ಒಂದು ತೀರ್ಮಾನವನ್ನು ಕೈಗೊಳ್ಳುವಂಥದ್ದು, ಅಷ್ಟೇ ಪ್ರಬುದ್ಧವಾಗಿರುವಂಥ ವ್ಯಕ್ತಿಗಳ ಜೊತೆಯಲ್ಲಿ ವ್ಯವಹಾರ ಮಾಡುವಂಥ ಸಾಧ್ಯತೆಗಳು ಕೂಡ ಈ ದಿನ ಒದಗಿ ಬರುತ್ತೆ.
ಇನ್ನು ಈ ದಿನ ವಿಶೇಷವಾಗಿ ಉದ್ಯೋಗ ಸ್ಥಳದಲ್ಲಿ ಅಧಿಕಾರಿಗಳ ಜೊತೆಯಲ್ಲಿ ಬಹಳ ಸಾಮರಸ್ಯದಿಂದ ಇರ್ತೀರಿ. ಆದರೆ ನಿಮಗೆ ಆಗದಂತಹ ಮೂರನೇ ವ್ಯಕ್ತಿ ಇಲ್ಲಿ ಒಂದು ಸ್ವಲ್ಪ ಕಿತಾಪತಿ ಮಾಡುವಂಥದ್ದು, ಹಾಗೆ ನಿಮ್ಮ ಸಂಬಂಧಗಳಿಗೆ ಹುಳಿ ಹಿಂಡುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಸ್ವಲ್ಪ ಜಾಗ್ರತೆ. ಇನ್ನು ಬೇರೆಯವರಿಗೆ ಸಹಾಯ ಮಾಡುವಾಗ ನಿಮ್ಮ ಕೆಲಸದ ಬಗ್ಗೆ ಸ್ವಲ್ಪ ಗಮನ ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಏಕೆಂದರೆ ಹೊಸ ಜವಾಬ್ದಾರಿಗಳು ಈ ದಿನ ನಿಮ್ಮ ಹೆಗಲಿಗೆ ಬರುತ್ತೆ, ಒತ್ತಡವನ್ನು ತರುತ್ತೆ. ಹಾಗಾಗಿ ಹೊಸ ಕೆಲಸವನ್ನು ಆರಂಭ ಮಾಡಲಿಕ್ಕೆ ಈ ದಿನ ಸ್ವಲ್ಪ ತವಕ ಜಾಸ್ತಿ ಇರುವಂಥದ್ದು, ಏನೋ ಒಂದು ಕುತೂಹಲ ಇದೆ. ಆದರೆ ಈ ಕೆಲಸಗಳನ್ನು ಹೇಗೆ ಆರಂಭ ಮಾಡಬೇಕು ಅನ್ನೋಂಥದ್ರ ಬಗ್ಗೆ ನಿಮಗೆ ಕೆಲವರ ಒಂದು ಸಲಹೆ ಕೂಡ ಬೇಕಾಗುತ್ತೆ. ಅದಕ್ಕಾಗಿ ಈ ದಿನ ಸ್ವಲ್ಪ ಸಮಯವನ್ನು ಕಳೆಯುವಂಥದ್ದು ಇದೆ. ಹಾಗಾಗಿ ಸಮಯ ವ್ಯರ್ಥವಾಗಿ ಕಳೆಯುವಂಥದ್ದು ಈ ಒಂದು ಕಾರಣಕ್ಕಾಗಿ. ಇನ್ನು ಈ ದಿನ ನಿಮ್ಮ ದೌರ್ಬಲ್ಯ ಏನಿದೆ, ನಿಮ್ಮ ವೀಕ್ನೆಸ್ ಏನಿದೆ, ಅದನ್ನು ಯಾರೊಂದಿಗೂ ಕೂಡ ಹೇಳ್ಕೊಳ್ಬೇಡಿ. ಅದನ್ನೇ ಅವರು ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ಳುವಂಥದ್ದು ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ನಿಮ್ಮ ಆಸೆ, ನಿಮ್ಮ ಬಯಕೆ ಏನೇ ಇದ್ದರೂ ಅದನ್ನು ನಿಯಂತ್ರಣ ಮಾಡಿಕೊಳ್ಬೇಕು. ಇಲ್ಲಾಂದರೆ ನೀವು ಮುಜುಗರಕ್ಕೆ ಒಳಗಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಮಾನಸಿಕ ಒತ್ತಡ ಇರುವಂಥವ್ರು, ಮಾನಸಿಕ ಖಿನ್ನತೆ ಇರುವಂಥವರು ಈ ದಿನ ನಿಮಗೆ ಉತ್ತಮವಾದಂತಹ ವ್ಯಕ್ತಿಯ ಪರಿಚಯ ಉಂಟಾಗುವಂಥದ್ದು, ಅವರ ಜೊತೆ ಭೇಟಿ ಮಾತುಕತೆ ಈ ದಿನ ಎಲ್ಲ ಒಂದು ಕಡೆ ಭರವಸೆಯನ್ನು ಮೂಡಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ವ್ಯರ್ಥ ಖರ್ಚುಗಳು ಜಾಸ್ತಿ ಆದರೂ ಅದನ್ನು ನಿಯಂತ್ರಣ ಮಾಡುವಂಥ ಒಂದು ಮನಸ್ಸಿದೆ. ಹಾಗೆ ನಿಮ್ಮ ಆಲೋಚನೆಗಳು ಕೂಡ ಈ ದಿನ ಯಾರಿಗೂ ಇಷ್ಟ ಆಗಲ್ಲ. ಹಾಗಾಗಿ ತುಂಬ ಪ್ರಾಕ್ಟಿಕಲ್ ಆಗಿದ್ದಾಗ ಮಾತ್ರ ಕೆಲಸಗಳನ್ನು ಮುಂದುವರಿಸಿ. ಇಲ್ಲಾಂದರೆ ನಿಮ್ಮ ಆಲೋಚನೆಗಳನ್ನು ನಿಮ್ಮ ಬಳಿಯೇ ರಿಸರ್ವ್ ಆಗಿ ಇಟ್ಕೊಳ್ಳಿ, ನಾಳೆ ಅದು ಉಪಯೋಗಕ್ಕೆ ಬರುತ್ತೆ. ಇನ್ನು ಈ ದಿನ ನಿಮ್ಮ ಸ್ವಂತ ಆಲೋಚನೆಗಳನ್ನು ಕಾರ್ಯಗತಗೊಳಿಸಲಿಕ್ಕೆ ಸ್ವಲ್ಪ ಪ್ರಯತ್ನ ಪಡುವಂಥದ್ದು ಇದೆ. ಒಟ್ಟಾರೆ ಈ ದಿನ ನಿಮ್ಮ ಪ್ರಯತ್ನದಲ್ಲಿ ಫಲ ಇದೆ, ಆದರೆ ಆ ಪ್ರಯತ್ನವನ್ನು ಇನ್ನೂ ಸ್ವಲ್ಪ ಹೆಚ್ಚು ಮಾಡಬೇಕಾಗತ್ತೆ. ಈಗಿನ ಸ್ಪೀಡ್ ಆಗಲಿ, ಈಗಿನ ಒಂದು ಇನ್ವಾಲ್ವ್ಮೆಂಟ್ ಆಗಲಿ ಏನೇನೂ ಸಾಲದು. ನಿಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಆದಾಯಕ್ಕಿಂತ ಖರ್ಚು ಹೆಚ್ಚಾಗುವಂಥ ದಿನ. ಹಾಗೆ ನಿಮ್ಮ ಶ್ರಮಕ್ಕಿಂತ ಕಡಿಮೆ ಫಲಿತಾಂಶ ಬರುವಂಥ ದಿನ. ಇನ್ನು ಯಾವುದೋ ಒಂದು ಅಮೂಲ್ಯ ವಸ್ತುವನ್ನು ಈ ದಿನ ಮರೆಯುವಂಥದ್ದು, ಎಲ್ಲೋ ಒಂದು ಕಡೆ ಕಳ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಸ್ವಲ್ಪ ವಸ್ತುಗಳ ಬಗ್ಗೆ ನಿಗಾ ಇರಬೇಕಾಗತ್ತೆ. ಇನ್ನು ಈ ದಿನ ಬೇರೆಯವರ ಮಾತಿಗೆ ಕಿವಿ ಕೊಡಬೇಡಿ. ನೀವು ಆಯ್ಕೆ ಮಾಡಿಕೊಂಡಿರುವಂಥ ಒಂದು ದಾರಿ ಏನಿದೆ, ಒಂದು ಕೆಲಸ ಏನಿದೆ, ಅದು ಬಹಳ ಬೇಗ ಫಲಿತಾಂಶವನ್ನು ನಿಮಗೆ ಕೊಡುವಂಥದ್ದು. ಇದರಿಂದ ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗುತ್ತೆ. ಹಾಗಾಗಿನೇ ಯಾವುದೇ ಸಂದರ್ಭದಲ್ಲೂ ಕೂಡ ನೀವು ತೆಗೆದುಕೊಂಡಿರುವಂಥ ತೀರ್ಮಾನವನ್ನು ಬದಲಾವಣೆ ಮಾಡಬೇಡಿ. ಇನ್ನು ಈ ದಿನ ಪರಿಸ್ಥಿತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು, ಪರಿಸ್ಥಿತಿಯನ್ನು ಪರಿಶೀಲನೆ ಮಾಡಿಕೊಂಡು ನಿರ್ಣಯಕ್ಕೆ ಬರುವಂಥದ್ದು ಬಹಳ ಮುಖ್ಯ. ಹಾಗಾಗಿ ಯಾವತ್ತೋ ನೋಡಿರುವಂತಹ ಒಂದು ನೋಟ ಆಗಲಿ, ಯಾವುದೋ ಒಂದು ದೃಷ್ಟಿಕೋನದಿಂದ ನೋಡಿರುವಂಥ ನೋಟವನ್ನಾಗಲಿ ಈ ದಿನ ಅದೇ ಸರ್ವಸ್ವ ಅಂತ ಅಂದ್ಕೊಳ್ಬೇಡಿ. ಹಾಗಾಗಿ ಈ ದಿನ ಪ್ರತಿ ವ್ಯಕ್ತಿಯ ಆಂತರ್ಯವನ್ನು ನೋಡಬೇಕು, ಪ್ರತಿ ವಸ್ತುವಿನ ಒಳಗೆ ಸಾಧಕ ಬಾಧಕಗಳನ್ನು ನೀವು ನೋಡಬೇಕು. ಅಷ್ಟರ ಮಟ್ಟಿಗೆ ಈ ದಿನ ನಿಮ್ಮ ಗುಣಮಟ್ಟದ ಬಗ್ಗೆ, ಒಂದು ಕ್ವಾಲಿಟಿಯ ಬಗ್ಗೆ ಎನ್ಶೂರ್ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಕುಟುಂಬ ಸದಸ್ಯರ ಸಹಕಾರ ಚೆನ್ನಾಗಿದೆ, ಆತ್ಮವಿಶ್ವಾಸ ವೃದ್ಧಿಯಾಗತ್ತೆ. ಹಾಗಾಗಿ ಈ ದಿನದ ಪ್ರಯಾಣ ನಿಮಗೆ ತುಂಬ ಯಶಸ್ಸನ್ನು ತರುತ್ತೆ. ಹಾಗೆ ಆಹಾರ ವಿಹಾರದಲ್ಲಿ ಈ ದಿನ ಸ್ವಲ್ಪ ನಿಯಂತ್ರಣ ಇಟ್ಕೊಳ್ಳಿ. ಇನ್ನು ಬಹಳ ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ದೈವಿಕ ಸೇವಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ಗೆಲುವಿಗಾಗಿ ಹೋರಾಟ ಮಾಡುವಂಥದ್ದು, ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥ ಒಂದು ಪ್ರಯತ್ನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ
ಬಿಳುಪು ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಅತ್ಯುತ್ತಮ ಅವಕಾಶಗಳು ಸಿಕ್ಕುವಂಥ ದಿನ. ಹಾಗೆ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಚಾಲನೆ ಸಿಕ್ಕುವಂಥ ದಿನ. ನೀವು ಅಂದುಕೊಂಡಂತಹ ಕೆಲಸವನ್ನು ಮಾಡ್ತೀರಿ. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅನುಕೂಲಕರವಾದಂತಹ ಗ್ರಹಸ್ಥಾನಗಳು ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗಾಗಿನೇ ವ್ಯಾಪಾರ ವ್ಯವಹಾರ ಉತ್ತಮವಾಗಿ ನಡೆಯುತ್ತೆ, ಅಭಿವೃದ್ಧಿಯತ್ತ ಇರುತ್ತೆ. ಹಾಗೆ ಈ ದಿನ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಿಮ್ಮ ಒಂದು ತೀರ್ಮಾನವೇ ಅಡ್ಡಿಯಾಗುವಂಥದ್ದು ಇದೆ. ಹಾಗಾಗಿ ಈ ದಿನ ನಿಮ್ಮ ದೇಹಕ್ಕೆ ಏನು ಬೇಕು, ಮನಸ್ಸಿಗೆ ಏನು ಹಿತ ಅನ್ನುವಂಥದ್ದನ್ನು ನಿರ್ಧಾರ ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಗಲ್ಲ. ಇಂಥ ವಿಚಾರಗಳನ್ನು ಕೂಡ ನೀವು ಬೇರೆಯವರನ್ನು ಅವಲಂಬಿಸುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಈ ದಿನ ಒಂದು ಬಡ್ತಿ ಇದೆ, ಒಂದು ಉನ್ನತ ಹುದ್ದೆಯನ್ನು ಪಡ್ಕೊಳ್ಳುವಂಥದ್ದು ಇದೆ, ಅಥವಾ ವೇತನದಲ್ಲಿ ಹೆಚ್ಚಳ ಆಗುವಂಥ ಒಂದು ಮುನ್ಸೂಚನೆ ಈ ದಿನ ನಿಮಗೆ ಸಿಗ್ತಾ ಇದೆ. ಇನ್ನು ಈ ದಿನ ಬಿಂದು ಮಿತ್ರರ ಜೊತೆಯಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳಿದ್ದರೆ ಅದನ್ನು ವ್ಯವಹಾರಿ ದೃಷ್ಟಿಯಿಂದ ಪರಿಹಾರ ಮಾಡ್ಕೊಳ್ತೀರಿ. ವ್ಯಾಪಾರಿ ದೃಷ್ಟಿ ಬಹಳ ಚೆನ್ನಾಗಿದೆ ಈ ದಿನದಲ್ಲಿ. ಇನ್ನು ಈ ದಿನ ನಿಮ್ಮ ಒಂದು ಪ್ರೀತಿ ಪಾತ್ರರ ವಿಚಾರದಲ್ಲಿ ನಿಮ್ಮ ಸಂಗಾತಿ ಅಥವಾ ನಿಮ್ಮ ಪತಿ ಆಗಲಿ ಪತ್ನಿ ಆಗಲಿ ಇವರ ವಿಚಾರದಲ್ಲಿ ತೆಗೆದುಕೊಳ್ಳುವಂತಹ ತೀರ್ಮಾನ ಅಷ್ಟೊಂದು ಪ್ರಬುದ್ಧವಾಗಿರಲ್ಲ. ಹಾಗಾಗಿನೇ ಈ ದಿನ ಸಮಯವನ್ನು ನೋಡಿಕೊಂಡು ತೀರ್ಮಾನಕ್ಕೆ ನೀವು ಸಹಿ ಹಾಕಬೇಕಾಗತ್ತೆ. ಇನ್ನು ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಆರೋಗ್ಯವನ್ನು ಒತ್ತೆ ಇಟ್ಟು ಕೆಲಸ ಮಾಡುವಂಥ ಅಗತ್ಯತೆ ಇಲ್ಲ. ಇದರ ಬಗ್ಗೆ ಸ್ವಲ್ಪ ಗಮನ ಕೊಡಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರ ಕಷ್ಟಕ್ಕೆ ನೀವು ಸಹಾಯ ಮಾಡುವಂಥದ್ದು ಅಥವಾ ಒಂದು ಭರವಸೆಯನ್ನು ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ಪ್ರಯತ್ನಕ್ಕೆ ತಕ್ಕ ಫಲವನ್ನು ತಂದು ಕೊಡುವಂಥ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಕುಟುಂಬಸ್ಥರ ಬೆಂಬಲದಿಂದ ಕಾರ್ಯಗಳನ್ನು ಮುಂದುವರಿಸುವಂಥ ದಿನ. ಹಾಗೆ ಈ ದಿನ ಪ್ರಮುಖ ವ್ಯಕ್ತಿಗಳ ಒಂದು ಬೆಂಬಲ ಸಿಕ್ಕತ್ತೆ. ಅವರ ಜೊತೆ ಒಂದು ಮಾತುಕತೆ, ಅವರ ಜೊತೆ ವಿಚಾರ ವಿನಿಮಯಗಳಾಗುವಂಥದ್ದು, ಇದು ಮುಂದಿನ ಭವಿಷ್ಯಕ್ಕೆ ಬೇಕಾಗುವಂಥ ಕೆಲವು ವಿದ್ಯಮಾನಗಳನ್ನು ನಿಮಗೆ ಪರಿಚಯಿಸುತ್ತೆ. ಹಾಗೆ ಈ ದಿನ ವ್ಯಾಪಾರ ವ್ಯವಹಾರದಲ್ಲಿ ಬೆಳವಣಿಗೆ ಹೊಂದುವ ಅವಕಾಶವನ್ನು ಈ ದಿನ ನೀವು ಪಡ್ಕೊಳ್ತೀರಿ. ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಇನ್ನು ಹೊಸದಾಗಿ ಪರಿಚಯ ಆಗುವಂಥ ವ್ಯಕ್ತಿಗಳು ಈ ದಿನ ನಿಮ್ಮ ಸಹಾಯಕ್ಕೆ ನಿಲ್ಲುವಂಥವ್ರು ಇದ್ದಾರೆ. ಹಾಗೆ ಅನಗತ್ಯವಾಗಿ ಹೆಚ್ಚು ಯೋಚನೆಯನ್ನು ಮಾಡಿ ಸಮಯವನ್ನು ವ್ಯರ್ಥ ಮಾಡಿಕೊಳ್ಬೇಡಿ ಈ ದಿನ. ಇನ್ನು ಈ ದಿನ ವಿಶೇಷವಾಗಿ ಪ್ರಬುದ್ಧರಾಗಿರುವಂಥ ವ್ಯಕ್ತಿಯ ರೀತಿಯಲ್ಲಿ ನಿಮ್ಮ ಮಾತು ಇರಬೇಕು. ಹಾಗಾಗಿ ಮಾತಿನಲ್ಲಿ ಒಂದು ಮೋಡಿ ಇರಬೇಕು. ಹಾಗೆ ಯಾವುದೇ ಸಂದರ್ಭದಲ್ಲೂ ಕೂಡ ಹತಾಶರಾಗಬೇಡಿ. ಅಂದರೆ ಕೆಲಸ ಆಗಲಿಲ್ಲ, ನನ್ನ ಕೈಲಿ ಸಾಧ್ಯ ಇಲ್ಲ ಅನ್ನುವಂಥ ರೀತಿಯಲ್ಲಿ ವರ್ತಿಸಬೇಡಿ. ನಿಮ್ಮಲ್ಲಿ ಸಾಧ್ಯ ಇದೆ. ಬಂಧು ಮಿತ್ರರ ವ್ಯವಹಾರಗಳೇನಿದೆ ಇದರಲ್ಲಿ ನೀವು ಕೂಲಂಕುಷವಾಗಿ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಆ ಟ್ರೆಂಡ್ ಅನ್ನುವಂಥದ್ದು ಅರ್ಥ ಆಗುತ್ತೆ. ಇನ್ನು ಈ ದಿನ ವ್ಯಾಪಾರ ವಿಸ್ತರಣೆಯ ಪ್ರಯತ್ನಗಳು ಮುಂದೂಡಲ್ಪಡುವಂಥ ಸಾಧ್ಯತೆಗಳು ಕೂಡ ಇದೆ. ಯಾಕೆಂದರೆ ನಿಮಗೆ ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಇರುವಂಥದ್ದು, ಸ್ವಲ್ಪ ಒತ್ತಡಗಳು ಜಾಸ್ತಿ ಇರುವಂಥದ್ದು. ಹಾಗಾಗಿ ಸ್ವಲ್ಪ ಸಮಯದ ನಂತರದಲ್ಲಿ ಈ ತೀರ್ಮಾನವನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿ, ಪಾರ್ವತಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.